ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಕಾನ್ಸೆಪ್ಟ್ ಇದೆ ರೀ. ಅದರ ಹೆಸರು ಏನಂದ್ರೆ ಆರೋಮ್ಯಾಟಿಸಿಟಿ ಅಂತಂದು. ಈ ಆರೋಮ್ಯಾಟಿಸಿಟಿ ಬಗ್ಗೆ ನಾವೀಗ ಡಿಸ್ಕಷನ್ ಮಾಡಿದ್ರಾಯ್ತು. ನೋಡಿರಿ, ಆರೋಮ್ಯಾಟಿಸಿಟಿ ಅಂದ್ರೇನು? ಸೊ ಆರೋಮ್ಯಾಟಿಕ್ ಕಾಂಪೌಂಡ್ ಆಗಿರಬೇಕಾಗಿತ್ತು ಅಂದರೆ ಏನು ಕಂಡೀಷನ್ಸ್ಗಳಿರ್ತವೆ? ಸೊ ಯಾವುದಾದ್ರೂ ಒಂದು ಕಾಂಪೌಂಡ್ನ ಕೊಟ್ಟಿದ್ರೆ ಅಂದ್ರೆ ಅದು ಅರೋಮ್ಯಾಟಿಕ್ ಅಥವಾ ನಾನ್ ಅರೋಮ್ಯಾಟಿಕ್ ಅಥವಾ ಆ್ಯಂಟಿ ಅರೋಮ್ಯಾಟಿಕ್ ಅಂತಂದು ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋ ಒಂದು ಬೇರೆ ಬೇರೆ ಥರದ ಕಾನ್ಸೆಪ್ಟ್ಸ್ಗಳಿರ್ತವೆ. ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಈ ಒಂದು ಚಾಪ್ಟರ್ನಲ್ಲಿ ಕಲ್ತ್ರಾಯ್ತು. ಸೊ ಹಾಗಿದ್ರೆ ಲೆಟ್ ಅಸ್ ಸ್ಟಾರ್ಟ್. ಸೊ ಈಗ ನೋಡ್ರಿ, ಈಗ ಫಸ್ಟಿಗೆ ಒಂದು ಕಾನ್ಸೆಪ್ಟ್ ಬರ್ತೈತಿ, ಅರೋಮ್ಯಾಟಿಸಿಟಿ ಅಂದರೆ ಏನು ಅಂತಂದು. ಸೊ ಎಕ್ಸಾಂಪಲಿಗೆ ನಾನು ಒಂದು ಸಿಂಪಲ್ ಆಗಿರೋಂಥ ಒಂದು ಕಾಂಪೌಂಡ್ನ ತೊಗೋತೀನಿ. ಅದು ಯಾವುದು ಅಂದ್ರೆ ಸೈಕ್ಲೋಹೆಕ್ಸೇನ್ ಅಂತಂದು, ರೈಟ್? ನೋಡಿರಿ, ಇದ್ರ ಹೆಸರು ಏನಂದ್ರೆ ಸೈಕ್ಲೋಹೆಕ್ಸೇನ್ ಅಂತಂದು. ನೋಡಿರಿ, ಈ ಸೈಕ್ಲೋಹೆಕ್ಸೇನ್ನ ತೊಗೊಂಡ್ಬಿಟ್ಟು ನಾನು ಇದನ್ನ ಕ್ಲೋರಿನ್ ಜೊತೆಗೆ ರಿಯಾಕ್ಷನ್ ಮಾಡಿದೆ ಅಂದ್ರೆ ನನಗೇನು ಬರುತ್ತೆ ಹೇಳ್ರಿ? ಸೊ ಇಲ್ಲೇನು ಬರುತ್ತೆ ಅಂದ್ರೆ ಮೀನ್ಸ್ ಹೆಕ್ಸಾಕ್ಲೋರೋಸೈನ್ ಮೀನ್ಸ್ ಈ ಥರದ್ದು ಒಂದು ಎಡಿಷನ್ ಪ್ರಾಡಕ್ಟ್ ಬರ್ತೈತೆ ರೀ, ರೈಟ್? ಸೊ ಹಿಯರ್ ವಿ ಗೋಯಿಂಗ್ ಟು ಗೆಟ್ ಕ್ಲೋರಿನ್ ಎಡಿಷನ್ ಪ್ರಾಡಕ್ಟ್ ವಿ ಗೋಯಿಂಗ್ ಟು ಗೆಟ್. ನೋಡಿರಿ, ಈ ಥರದೊಂದು ಎಡಿಷನ್ ಪ್ರಾಡಕ್ಟ್ ಬರುತ್ತೆ, ರೈಟ್? ನೋಡಿರಿ, ಈ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂದ್ರೆ, ಸೊ ಈ ರಿಯಾಕ್ಷನ್ ಕಂಪ್ಲೀಟ್ ಆಗೋದಕ್ಕೆ ನಮಗೆ ಎಷ್ಟು ಟೈಮ್ ಬೇಕಂದ್ರೆ 6 minutes ಬೇಕಾಗುತ್ತೆ ರೀ, ರೈಟ್? ಸೊ ಟು ಕಂಪ್ಲೀಟ್ ದಿಸ್ ರಿಯಾಕ್ಷನ್ ವಿ ರಿಕ್ವೈರ್ 6 minutes ಅಂತಂದು. ಅದೇ ನಾನು ಬೆಂಜಿನ್ನ ತೊಗೊಳ್ತೀನಿ. ನಾನು ನೋಡಿರಿ, ಬೆಂಜಿನಲ್ಲಿ ಸಹಿತ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇದೆ, ಕರೆಕ್ಟಾ? ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇದೆ ರೀ. ಸೊ ಇದಕ್ಕೆ ನಾನು ಕ್ಲೋರಿನ್ನ ಹಾಕಿಬಿಟ್ಟು ರಿಯಾಕ್ಷನ್ ಮಾಡಿದೆ ಅಂದ್ರೆ ಅವಾಗೂ ಸಹಿತ ನನಗೆ ಎಡಿಷನ್ ಪ್ರಾಡಕ್ಟ್ ಬರುತ್ತೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಅವಾಗೂ ಸಹಿತ ನಮಗೆ ಎಡಿಷನ್ ಪ್ರಾಡಕ್ಟ್ ಬರ್ತೈತೆ ರೀ. ನೋಡಿರಿ, ಈ ಥರ ನಾನು ಮೀನ್ಸ್ ಒಂದೊಂದು ಕ್ಲೋರಿನ್ನ ಆ್ಯಡ್ ಮಾಡ್ಬೋದು ನಾ ಇಲ್ಲಿ. ಸೊ ವಿ ಕ್ಯಾನ್ ಆ್ಯಡ್ ಕ್ಲೋರಿನ್. ಸೊ ಈಗ ನಾನು ಕ್ಲೋರಿನ್ ಆ್ಯಡ್ ಮಾಡಿದೆ ಅಂತ ಅಂದ್ಕೊಂಡ್ರೆ ಅವಾಗೂ ಸಹಿತ ನನಗೆ ಪ್ರಾಡಕ್ಟ್ ಏನೋ ಬರ್ತೈತಿ. ಹಂಗಿತ್ತಂದ್ರೆ ಈ ಒಂದು ಕಂಪ್ಲೀಟ್ ರಿಯಾಕ್ಷನ್ನು ಕಂಪ್ಲೀಟ್ ಆಗೋದಕ್ಕೆ ಅಂದರೆ ರಿಯಾಕ್ಷನ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತಂದ್ರೆ, ರೈಟ್? ನೋಡಿರಿ, ನಮಗೆ ಎಷ್ಟು ಟೈಮ್ ಬೇಕಂದ್ರೆ 12 minutes ಟೈಮ್ ಬೇಕು ರೀ, ರೈಟ್? ಸೊ ಈಗ ನೀವು ಕರೆಕ್ಟಾಗಿ ಕಂಪ್ಯಾರಿಸನ್ ಮಾಡಿದ್ರಿ ಅಂತ ಅಂದ್ಕೊಳ್ರಿ, ಸೈಕ್ಲೋಹೆಕ್ಸೇನ್ಗೆ ಜಸ್ಟ್ 6 minutes ಬೇಕು, ಸೊ ಬೆಂಜಿನಿಗೆ 12 minutes ಬೇಕು. ಸೊ ಹಾಗಿತ್ತಂದ್ರೆ ಯಾವುದು ಜಾಸ್ತಿ ರಿಯಾಕ್ಟಿವ್ ಇದೆ ಅಂತಂದು ನೋಡಿರಿ, ದ ಮೋಸ್ಟ್ ರಿಯಾಕ್ಟಿವ್ ಸಬ್ಸ್ಟೆನ್ಸ್ ಈ ಸೈಕ್ಲೋಹೆಕ್ಸೇನ್ ಅಂತಂದು, ರೈಟ್? ಸೈಕ್ಲೋಹೆಕ್ಸೇನ್ ಜಾಸ್ತಿ ರಿಯಾಕ್ಟಿವ್ ಇದೆ, ಬಟ್ ಬೆಂಜಿನ್ ಲೆಸ್ ರಿಯಾಕ್ಟಿವ್ ಇದೆ. ಸೊ ಈಗ ನಿಮಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ಏನಂದ್ರೆ ಯಾವುದು ಜಾಸ್ತಿ ಸ್ಟೇಬಲ್ ಇದೆ ಅಂತಂದು. ಸೊ ಯಾವುದು ಜಾಸ್ತಿ ಸ್ಟೇಬಲ್ ಇದೆ? ಸೊ ಬೆಂಜಿನ್ ಜಾಸ್ತಿ ಸ್ಟೇಬಲ್ ಇದೆ. ಸೊ ಅದೇ ನನಗೆ ಸೈಕ್ಲೋಹೆಕ್ಸೇನ್ ಏನಿದೆ ಅಲ್ಲ, ಅದು ಲೆಸ್ ಸ್ಟೇಬಲ್ ಇದೆ ರೀ. ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಸೊ ಯಾವುದು ಅಂದ್ರೆ ನಿಧಾನವಾಗಿ ರಿಯಾಕ್ಷನ್ ಆಗ್ತಿರ್ತೈತಲ್ಲ, ಸೊ ಅದು ಜಾಸ್ತಿ ಸ್ಟೇಬಲ್ ಇದೆ ಅಂತ ಹೇಳ್ತೀವಿ ರೀ. ಸೊ ಈ ಥರ ಯಾವುದಾದ್ರೂ ಒಂದು ಕಂಪೌಂಡು ಜಾಸ್ತಿ ಸ್ಟೇಬಲ್ ಇದೆ ಅಂತ ಅಂದ್ಕೊಳ್ರಿ, ಆವಾಗ ನಾವು ಅಂದರೆ ಕೆಲವೊಂದು ಕಂಡೀಷನ್ಸ್ಗಳಿರ್ತವೆ, ಆ ಕಂಡೀಷನ್ಸ್ಗಳನ್ನು ಅದು ಫಾಲೋ ಮಾಡ್ತಾ ಇತ್ತಂದರೆ ಸೊ ಅದಕ್ಕೆ ನಾವು ಆ ಒಂದು ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ ಅಂದ್ರೆ ಅರೋಮ್ಯಾಟಿಸಿಟಿ ಅಂತ ಕರಿತೀವಿ. ಸೊ ಹಾಗಿತ್ತಂದ್ರೆ ಒಂದು ಪರ್ಟಿಕ್ಯುಲರ್ ಕಂಪೌಂಡು ಯಾವ ಟೈಮ್ನಲ್ಲಿ ಅರೋಮ್ಯಾಟಿಕ್ ಇರುತ್ತೆ ಅನ್ನೋದನ್ನು ಈಗ ನಾವು ನೋಡಿದ್ರಾಯ್ತು. ಸೊ ನಿಮಗೆ ಗೊತ್ತಾಯ್ತಲ್ಲ, ಅರೋಮ್ಯಾಟಿಸಿಟಿ ಅಂದರೆ ಏನು? ಎಕ್ಸ್ಟ್ರಾ ಸ್ಟೆಬಿಲಿಟಿ ಇನ್ ಎ ಮಾಲಿಕ್ಯೂಲ್ ಈಸ್ ನಥಿಂಗ್ ಬಟ್ ಆರೋಮ್ಯಾಟಿಕ್ ಸಿಟಿ ಅಂತಂದು, ರೈಟ್? ಸೊ ಹಾಗಿತ್ತಂದ್ರೆ ಇಲ್ಲಿ ಕೆಲವೊಂದು ಕಂಡೀಷನ್ಸ್ಗಳಿರ್ತವೆ ರೀ. ಈಗ ನಾನು ನಿಮಗೆ ಇದನ್ನ ಒಂದು ನಾರ್ಮಲ್ ಭಾಷೆ ಒಳಗಡೆ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ನೋಡಿರಿ, ಈಗ ಒಂದು ಸಾಧು ಪ್ರಾಣಿ ಅಂದರೆ ಏನು ಅಂತಂದು. ಸೊ ಸಾಧು ಪ್ರಾಣಿಗೆ ಏನೇನು ಕಂಡೀಷನ್ಸ್ಗಳಿರಬೇಕು ನೋಡಿರಿ. ಅದು ಒಂದೇದು ನಮ್ಮನ್ನ ಕಚ್ಚಬಾರ್ದು, ಸೊ ನಾವು ಕೊಟ್ಟಿರೋಂಥ ಆಹಾರನ ತಿನ್ನಬೇಕು. ಸೊ ನೆಕ್ಸ್ಟ್ ನಮಗೆ ಫ್ರೆಂಡ್ಲಿ ಆಗಿರಬೇಕು. ಸೊ ಇವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಪೆಟ್ ಎನಿಮಲ್ಸ್ ಅಥವಾ ಸಾಧು ಪ್ರಾಣಿಗಳಂತ ಕರಿತೀವಿ. ಸೊ ಅದೇ ನೀವು ಸಿಂಹ ತೊಗೊಂಡು ಬಂದ್ರಿ ಅಂತ ಅಂದ್ಕೊಳ್ರಿ, ಆ ಸಿಂಹ ಏನಿರ್ತದಲ್ಲ ಈ ರೂಲ್ಸ್ಗಳನ್ನು ವೈಲೇಟ್ ಮಾಡ್ತೈತಿ. ಈ ರೂಲ್ಸ್ಗಳನ್ನು ವೈಲೇಟ್ ಮಾಡ್ತಂದ್ರೆ ಅದಕ್ಕೆ ನಾವು ಪೆಟ್ ಎನಿಮಲ್ ಅಂತ ಕರೆಯೋದಿಲ್ಲ. ಸೊ ಈಗ ಒಂದು ಕ್ವಶನ್ ಬರ್ತೈತಿ, ಈಗ ಪೆಟ್ ಎನಿಮಲ್ಗೆ ಎಷ್ಟು ಕಾಲುಗಳು ಇರ್ತವೆ ಅಂತಂದೆ. ನೋಡಿರಿ, 4 ಕಾಲುಗಳು ಇರಬೇಕಂತ ಏನಿಲ್ಲ. ನೀವು ಒಂದು ಗಿಳಿ ತೊಗೊಂಡು ಬಂದ್ರಿ ಅಂತ ಅಂದ್ಕೊಂಡ್ರೆ ಅದಕ್ಕೆ 2 ಕಾಲುಗಳು ಇರ್ತವೆ. ಅದೇ ಒಂದು ನಾಯಿ ಅಥವಾ ಬೆಕ್ಕು ತೊಗೊಂಡ್ಬಂದ್ರಿ ಅದಕ್ಕೆ 4 ಕಾಲುಗಳು ಇರ್ತವೆ. ಅದೇ ನೀವು ಹಸು, ಆಡು, ಕುರಿ ತೊಗೊಂಡು ಬಂದ್ರಿ ಅಂತ ಅಂದ್ಕೊಂಡ್ರೆ ಅದಕ್ಕೂ ಸಹಿತ 4 ಕಾಲುಗಳು ಇರ್ತವೆ ರೀ. ನೋಡಿರಿ, ಇಲ್ಲಿ ಹಾಗೆ ರೀ. ಈಗ ನಾನು ಒಂದು ಕಂಪೌಂಡು ಅರೋಮ್ಯಾಟಿಕ್ ಇದೆ ಅಂತ ಅಂದ್ಕೊಳ್ರಿ. ಸೊ ಅದಕ್ಕೆ ನಾನು ಒಂದು ಫಾರ್ಮುಲಾನ ಹೇಳ್ತೀನಿ ರೀ, ಅಂದ್ರೆ 4n + 2π ಎಲೆಕ್ಟ್ರಾನ್ ಅಂತಂದು. ಸೊ ಈಗ ಎನ್ ಅನ್ನೋದೇನು ಒಂದು ಟರ್ಮ್ ಇದೆ ಅಲ್ಲ, ಅದು ಎನ್ದು ವ್ಯಾಲ್ಯೂ ಏನಿರಬೇಕಂತಂದು ನೋಡಿರಿ. ಅದ್ರದ್ದು ಎನ್ ವ್ಯಾಲ್ಯೂ 0 ಇರ್ಬೋದು, 1 ಇರ್ಬೋದು, 2 ಸಹಿತ ಇರ್ಬೋದು, ರೈಟ್? ನೋಡಿರಿ, ಇಲ್ಲಿ ಕೆಲವೊಂದು ಬೇರೆ ಒಂದು ಎಕ್ಸ್ಪ್ಲನೇಷನ್ಸ್ಗಳಿದಾವೆ, ಅವನ್ನ ಜಸ್ಟ್ ಬ್ರೀಫಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿರಿ, ಬೆಂಜಿನ್ ಏನಿದೆ ಅಲ್ಲ ಅದು ಪ್ಲೇನಾರ್ ಇದೆ ರೀ. ಅದೇ ನಾನು ಸೈಕ್ಲೋ ಆಕ್ಟಾಟೆಟ್ರಾಯೀನ್ ತೊಗೊಂಡೆ ಅಂತ ಅಂದ್ಕೊಳ್ರಿ, ಅದು ಟಬ್ ಶೇಪ್ ಇದೆ ರೀ, ರೈಟ್? ನೋಡಿರಿ, ನೆಕ್ಸ್ಟ್ ಅರೋಮ್ಯಾಟಿಸಿಟಿ ಬೇಸ್ಡ್ ಆನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತಂದೆ. ಸೊ ಈಗ ನಾನು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಮೇಲ್ಗಡೆ ಹೇಳ್ತಾ ಇದ್ದೆ ಅಂತ ಅಂದ್ಕೊಳ್ರಿ, ಇಲ್ಲಿ ಟೋಟಲ್ ಆಗಿ
6 ಪೈ ಎಲೆಕ್ಟ್ರಾನ್ಸ್ಗಳಿದಾವೆ ರೀ. ಇಲ್ಲಿ ನೋಡ್ರಿ 6 ಪೈ ಎಲೆಕ್ಟ್ರಾನ್ಸ್ಗಳಿದಾವೆ. ಅವುಗಳನ್ನು ನಾನು ಬಾಂಡಿಂಗ್, ನಾನ್ ಬಾಂಡಿಂಗ್, ಆ್ಯಂಟಿ ಬಾಂಡಿಂಗ್ ಆರ್ಬಿಟಲ್ಸ್ ಒಳಗಡೆ ಫಿಲ್ ಮಾಡಿದೆ ಅಂತ ಅಂದ್ಕೊಳ್ರಿ. ಎಲ್ಲ ಎಲೆಕ್ಟ್ರಾನ್ಸ್ಗಳು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ನಲ್ಲಿ ಫಿಲ್ ಆಗಿಬಿಡ್ತವೆ ರೀ. ರೈಟ್, ನೋಡ್ರಿ ಇಲ್ಲಿ ಬೆಂಜಿನ್ ಹ್ಯಾಸ್ 6 electrons in its pi system. All the bonding molecular orbitals are fully occupied and all empty anti-bonding molecular orbitals are vacant ಅಂತಂದೆ. So HOMO is completely filled, then compound is said to be aromatic ಅಂತಂದೆ. ನೋಡ್ರಿ HOMO ಅಂದ್ರೆ highest occupied molecular orbital ಅಂತಂದು. ಅದು ಕಂಪ್ಲೀಟ್ಲಿ ಫಿಲ್ಡ್ ಇರ್ತೈತಿ. ಅದಕ್ಕೋಸ್ಕರ ನಾವು ಇದಕ್ಕೆ ಏನು ಹೇಳ್ತೀವಿ ಅಂದ್ರೆ ಆರೋಮ್ಯಾಟಿಕ್ ಅಂತ ಕರಿತೀವಿ ರೀ. ನೋಡ್ರಿ ಇದು ಒಂದು. ಇನ್ನೊಂದು ಏನಂದ್ರೆ ಈಗ ನಾನು ನಿಮಗೆ ಆಲ್ರೆಡಿ ಹೇಳಿದೆ ನಾನು. ಸೊ ಆರೋಮ್ಯಾಟಿಕ್ ಮೀನ್ಸ್ ದ ಕಂಪೌಂಡ್ ಈಸ್ ಎಕ್ಸ್ಟ್ರಾ ಸ್ಟೇಬಲ್ ಅಂತಂದು, ಅದಕ್ಕೆ ಜಾಸ್ತಿ ಸ್ಟೆಬಿಲಿಟಿ ಇದೆ ಅಂತಂದು ಅರ್ಥ ಆಗುತ್ತೆ. ನೋಡ್ರಿ ಇಲ್ಲಿ ಹುಕೆಲ್ಸ್ ರೂಲ್ ಅಂತ ಇದೆ ರೀ, ಹಕ್ಕಲ್ ರೂಲ್ ಅಂತಂದು ಸಹಿತ ಇದಕ್ಕೆ ಕರೀತಾರೆ, ಅಥವಾ ಹಕ್ಕಲ್ ಥಿಯರಿ ಅಂತ ಕರೀತಾರೆ ರೀ. ಅವರು ನಮಗೆ 3 ಕಂಡೀಷನ್ಸ್ಗಳನ್ನು ರೆಫರ್ ಮಾಡಿದ್ದಾರೆ. ಸೊ ಕಂಡೀಷನ್ ನಂಬರ್ 1 ಏನಂದ್ರೆ ಒಂದು ಕಂಪೌಂಡ್ ಅದು ಪ್ಲೇನಾರ್ ಇರಬೇಕು ರೀ ಅದು. ಸೊ ಅದು ಬೇರೆ ಥರ ಸ್ಟ್ರಕ್ಚರ್ ಇತ್ತಂದ್ರೆ ಅದು ಅರೋಮ್ಯಾಟಿಕ್ ಆಗಿರೋದಿಲ್ಲ ಅಂತಂದು. ನೆಕ್ಸ್ಟ್ ಕಂಟಿನ್ಯೂಸ್ ರಿಂಗ್ ಆಫ್ ಪಿ ಆರ್ಬಿಟಲ್ ಇರಬೇಕು, ಅಥವಾ sp2 ಮೀನ್ಸ್ ಕಾರ್ಬನ್ ರಿಂಗ್ ಇರಬೇಕು ರೀ. ಅಂದರೆ ಇದರ ಅರ್ಥ ಏನಂದ್ರೆ, ಸೊ ಈಗ ನನ್ನ ಹತ್ರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ, ಅದರಲ್ಲಿ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಅಲ್ಟರ್ನೇಷನ್ ಅಂದ್ರೆ ಮೀನ್ಸ್ ಅಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರಬೇಕು ರೀ. ಇದಕ್ಕೆ ನಾವು ಇನ್ನೊಂದು ವರ್ಡ್ ನಿಂತ್ರನೇ ಹೇಳ್ತೀವಿ ರೀ, ಅದು ಏನಂದ್ರೆ ಕಾಂಜುಗೇಷನ್ ಅಂತಂದು. ನೋಡಿರಿ ಈ 2 ಕಂಡೀಷನ್ಸ್ಗಳನ್ನು ಫಾಲೋ ಆಗಬೇಕು. ಒಂದು ಪ್ಲೇನರ್ ಇರಬೇಕು, ನೆಕ್ಸ್ಟು sp2 ಕಾರ್ಬನ್ ಇರಬೇಕು, ಅಥವಾ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇರಬೇಕು. ನೋಡಿರಿ 3ನೇ ಕಂಡೀಷನ್ ಏನಂದ್ರೆ, ಸೊ ಅದರಲ್ಲಿ 4n+2 ಪೈ ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ. ಸೊ 4n+2 ಪೈ ಎಲೆಕ್ಟ್ರಾನ್ಸ್ಗಳಿದ್ವು ಅಂದ್ರೆ ಅದು ಆರೋಮ್ಯಾಟಿಕ್ ಆಗಿರುತ್ತೆ. ಸೊ ಅದೇ ನನಗೆ 4n ಪೈ ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ, ದೆನ್ ಇಟ್ ಈಸ್ ಆ್ಯಂಟಿ ಅರೋಮ್ಯಾಟಿಕ್ ಅಂತಂದು. ಸೊ ನೆಕ್ಸ್ಟ್ ಅದನ್ನು ಬಿಟ್ಟು 4n-2 ಪೈ ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ, ಅದು ನಾನ್ ಅರೋಮ್ಯಾಟಿಕ್ ಅಂತಂದು. ಸೊ ಕೆಲವೊಂದು ಟೈಮ್ ನಾನ್ ಅರೋಮ್ಯಾಟಿಕ್ ಕಂಪೌಂಡ್ಸ್ಗೆ ಡೆಫಿನಿಷನ್ ನಾವು ಬೇರೆ ಹೇಳ್ತೀವಿ. ಸೊ ಅದೇನಂದ್ರೆ ನೋಡಿರಿ ಕೆಲವೊಂದು ಟೈಮ್ ಲ್ಯಾಕ್ ಆಫ್ ಪ್ಲೇನರಿಟಿ ಇತ್ತು ಅಂತ ಅಂದ್ಕೊಳ್ರಿ, ಅಥವಾ ಡಿಸ್ರಪ್ಷನ್ ಆಫ್ ಡಿಲೊಕಲೇಷನ್ ಆಯ್ತು ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ನಾವು ಆ ಕಂಪೌಂಡ್ಗೆ ನಾನ್ ಅರೋಮ್ಯಾಟಿಕ್ ಅಂತ ಹೇಳ್ತೀವಿ ರೀ. ಅಥವಾ ಸೊ ದೇ ಮೇ ಕಂಟೈನ್ 4n ಎಲೆಕ್ಟ್ರಾನ್ಸ್ ಆರ್ 4n+2 ಪೈ ಎಲೆಕ್ಟ್ರಾನ್, ಸೊ ಸ್ಟಿಲ್ ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಅರೋಮ್ಯಾಟಿಕ್ ಅಂತಂದು. ಅದಕ್ಕೂ ಸಹಿತ ನಾವು ನಾನ್ ಅರೋಮ್ಯಾಟಿಕ್ ಅಂತಂದು ಕರಿತೀವಿ. ನೋಡಿರಿ ಕೆಲವೊಂದು ಕಂಪೌಂಡ್ಸ್ಗಳಿರ್ತಾವೆ, ಅವಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಅನಿಲೀನ್ಸ್ ಅಂತ ಕರಿತೀವಿ ರೀ, ಅನಿಲೀನ್ಸ್ ಅಂತಂದು. ನೋಡಿರಿ ಇಲ್ಲಿ ಅರೋಮ್ಯಾಟಿಕ್ದು ಅಲ್ಲಿ ಎನ್ ಅನ್ನೋ ಒಂದು ವ್ಯಾಲ್ಯೂ ಮಿಸ್ ಆಯ್ತು ರೀ, ಅದನ್ನೊಂದು ಸರಿ ಒನ್ ಟೈಮ್ ಹೇಳ್ತೀನಿ ನಾನು ನಿಮಗೆ. ಸೊ ಈಗ ನೋಡಿ, ಈಗ 4n+2 ಪೈ ಎಲೆಕ್ಟ್ರಾನ್ಸ್ ಅಂದ್ರೆ ಏನು ಅಂತಂದ್ರೆ ನೋಡಿರಿ ನಾನು ನಿಮಗೆ ಹೇಳ್ತೀನಿ. ನಾನು ನಿಮಗೆ 4n+2 ಪೈ ಎಲೆಕ್ಟ್ರಾನ್ಸ್ ಅಂದ್ರೆ ಏನು ಅಂತಂದೆ. ನೋಡಿರಿ ಈಗ ನನ್ನ ಹತ್ರ ಒಂದು ಸ್ಟ್ರಕ್ಚರ್ ಇದೆ ಅಂತ ಅಂದ್ಕೊಳ್ರಿ. ಸೊ ಲೈಕ್ ದಿಸ್. ನೋಡಿರಿ ಇದಕ್ಕೆ ಮೀನ್ಸು ಇದ್ರ ಹೆಸರು ಏನಂದ್ರೆ ಸೈಕ್ಲೋಪ್ರೋಪೀನ್ ಅಂತಂದ್ರೆ, ಇಟ್ ಮಿತ್ ಪ್ರೋಪ್ ಸೈಕ್ಲೋಪ್ರೋಪೀನ್ ಅಂತಂದ್ರೆ. ನೋಡಿರಿ ಇದರಲ್ಲಿ ಎಷ್ಟು ಪೈ ಎಲೆಕ್ಟ್ರಾನ್ಸ್ಗಳಿದಾವು ನೋಡಿರಿ. ಒಂದು ಡಬಲ್ ಬಾಂಡ್ ಅಂದರೆ ನೋಡಿರಿ ಒನ್ ಡಬಲ್ ಬಾಂಡ್. ಸೊ ಒನ್ ಡಬಲ್ ಬಾಂಡ್ ಇಸ್ ಈಕ್ವಲ್ ಟು 2 ಪೈ ಎಲೆಕ್ಟ್ರಾನ್ಸ್ ಅಂತಂದರೆ 2 ಪೈ ಎಲೆಕ್ಟ್ರಾನ್ಸ್ ಅಂತಂದೆ. ಸೊ 2 ಪೈ ಎಲೆಕ್ಟ್ರಾನ್ಸ್ ಅಂತಂದೆ. ನೋಡಿರಿ ಇದು ಒಂದೇ ವಿಷಯ. ಸೊ ಎರಡನೇದು 2 ಡಬಲ್ ಬಾಂಡ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ, 2 ಡಬಲ್ ಬಾಂಡ್ ಇದ್ವು ಅಂತ ಅಂದ್ಕೊಳ್ರಿ, ದೆನ್ ಇಟ್ ಕಂಟೈನ್ಸ್ 4 ಪೈ ಎಲೆಕ್ಟ್ರಾನ್ಸ್ ಅಂತಂದೆ. ಅದೇ ನನಗೆ 3 ಡಬಲ್ ಬಾಂಡ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ, 3 ಡಬಲ್ ಬಾಂಡ್ಗಳಿದ್ವು ಅಂತ ಅಂದ್ಕೊಳ್ರಿ, ಆವಾಗ ಇಟ್ ಕಂಟೈನ್ಸ್ 6 ಪೈ ಎಲೆಕ್ಟ್ರಾನ್ಸ್ ಅಂತಂದು. ನೋಡಿರಿ ಸೊ ಈಗ ನನಗೆ ಅದರ ಒಂದು ಕಂಪೌಂಡ್ ಕೊಟ್ಟಿದ್ರು ಅಂದ್ರೆ ಅದರಲ್ಲಿ ಎಷ್ಟು ಪೈ ಎಲೆಕ್ಟ್ರಾನ್ಸ್ಗಳಿದಾವೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ನಮಗೆ ಗೊತ್ತಾಯ್ತು, ರೈಟ್. ಸೊ ದಿಸ್ ಈಸ್ ಒನ್ ಥಿಂಗ್. ಸೆಕೆಂಡ್ ಒನ್, ಸೊ ಈಗ ನಮಗೆ ಆಲ್ರೆಡಿ ಒಂದು ಕಂಪೌಂಡ್ನ ಕೊಟ್ಬಿಟ್ಟಿರ್ತಾರೆ, ಅದು ಅರೋಮ್ಯಾಟಿಕ್ ಇಲ್ಲ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿರಿ ಅದಕ್ಕೂ ಒಂದು ರೂಲ್ ಇದೆ, ಅದೇನಂದ್ರೆ, ಸೊ ಈಗ ನನ್ನ ಹತ್ರ ನನಗೆ ಕೊಟ್ಟಿರೋಂಥ ಕಂಪೌಂಡ್ನಲ್ಲಿ 4n+2 ಪೈ ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ. 4n+2 ಪೈ ಎಲೆಕ್ಟ್ರಾನ್ಸ್ಗಳಿದ್ವು ಅಂದ್ರೆ ಅವಾಗ ಅದು ಅರೋಮ್ಯಾಟಿಕ್ ಅಂತಂದೆ, ರೈಟ್. ಸೊ ಹಾಗಿತ್ತಂದ್ರೆ ಎನ್ ಎಷ್ಟು ಇರಬೇಕು ಅಂತಂದೆ. ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎನ್ ಅಂತಂದು. ನೋಡಿರಿ ಎನ್ ಇಷ್ಟೇ ವ್ಯಾಲ್ಯೂ ಇರಬೇಕಂತ ಏನಿರಲ್ಲ. ಸೊ ಈಗ ನಾನು n=0 ಹಾಕಿದೆ ಅಂದ್ರೆ ಅವಾಗ ಏನಾಗುತ್ತೆ ರೀ, ಅದು 2 ಪೈ ಎಲೆಕ್ಟ್ರಾನ್ ಅಂತ ಆಗುತ್ತೆ. ಅದೇ ನಾನು n=1 ಹಾಕಿದೆ ಅಂತ ಅಂದ್ಕೊಳ್ರಿ, ಅವಾಗ 6 ಪೈ ಎಲೆಕ್ಟ್ರಾನ್ ಆಗುತ್ತೆ. ಅದೇ ಟೈಪ್ n=3 ಹಾಕಿದೆ ಅಂತ ಅಂದ್ಕೊಳ್ರಿ, ಅವಾಗ 14 ಪೈ ಎಲೆಕ್ಟ್ರಾನ್ಸ್ ಆಗುತ್ತೆ. ನೋಡ್ರಿ ಇಲ್ಲಿ ಸೊ 3 4 12 12 + 2 14 ಎಲೆಕ್ಟ್ರಾನ್ಸ್ ಅಂತಂದ್ರೆ. ಅಂದ್ರೆ ಯಾವುದಾದ್ರೂ ಒಂದು ಕಂಪೌಂಡಲ್ಲಿ 2 ಪೈ ಎಲೆಕ್ಟ್ರಾನ್ಸ್, 6 ಪೈ ಎಲೆಕ್ಟ್ರಾನ್ಸ್ ಅಥವಾ 14 ಪೈ ಎಲೆಕ್ಟ್ರಾನ್ಸ್ಗಳು ಇದ್ವು ಅಂದ್ರೆ ಆ ಒಂದು ಕಂಡೀಷನ್ ಫಾಲೋ ಮಾಡ್ತಾ ಇತ್ತಂದ್ರೆ ಅವಾಗಷ್ಟೇ ಅದು ಅರೋಮ್ಯಾಟಿಕ್ ಅಂತಂದ್ರೆ. ಸೊ ಈಗ ಯಾವುದಾದ್ರೂ ಒಂದು ಕಂಪೌಂಡಲ್ಲಿ ಸೊ
ಸೊ 4 ಪೈ ಎಲೆಕ್ಟ್ರಾನ್ಸ್ ಇತ್ತು ಅಂತ ಅಂದ್ಕೊಳ್ರಿ ಅದು ಕಂಪಲ್ಸರಿ ನಾನ್ ಅರೋಮೆಟಿಕ್ ಅಂತಂದು, ಅಥವಾ ಆ್ಯಂಟಿ ಅರೋಮೆಟಿಕ್ ಆಗಿರ್ಬೋದು ರೀ, ರೈಟ್. ಸೊ 4n ಅಂದರೆ 4n ಪ್ಲೈ ಎಲೆಕ್ಟ್ರಾನ್ಸ್ಗಳಿದ್ವು ಅಂದ್ರೆ ಅದು ಆ್ಯಂಟಿ ಅರೋಮೆಟಿಕ್ ಆಗಿರುತ್ತೆ ಅಂತಂದು, ರೈಟ್. ಸೊ ಒಂದು ಕಂಪೌಂಡ್ನಲ್ಲಿ 2 ಪೈ ಎಲೆಕ್ಟ್ರಾನ್ಸ್, 6 ಪೈ ಎಲೆಕ್ಟ್ರಾನ್, 14 ಪೈ ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ. ಮತ್ತು ಇನ್ನು 2 ಕಂಡೀಷನ್ಸ್ಗಳು, ಒಂದು ಕಂಟಿನ್ಯೂಸ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ನೆಕ್ಸ್ಟು ಪ್ಲೇನಾರ್ ಇತ್ತು ಅಂತ ಅಂದ್ಕೊಳ್ರಿ. ಅವಾಗ ಆ ಕಂಪೌಂಡ್ಗೆ ನಾವೇನಂತ ಕರಿತೀವಿ ಅಂದ್ರೆ ಸೊ ಅರೋಮೆಟಿಕ್ ಕಂಪೌಂಡ್ ಅಂತ ಕರಿಬೋದು. ಸೊ ಇದನ್ನು ಬಿಟ್ಟು ಸೊ ಅದು 4 ಪೈ ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ. 4 ಪೈ ಎಲೆಕ್ಟ್ರಾನ್ಸ್ಗಳಂದ್ರೆ ಒಂದು 4 ಪೈ ಎಲೆಕ್ಟ್ರಾನ್ಸ್ ಅಂದ್ರೆ 4n+2 ಅಂದ್ರೆ 4n ಪೈ ಎಲೆಕ್ಟ್ರಾನ್ಸ್ ಅಂದ್ರೆ, ಸೊ ನಾವೇನು ಹೇಳ್ಬೋದು ಅಂದ್ರೆ 4 ಪೈ ಎಲೆಕ್ಟ್ರಾನ್ಸ್, 8 ಪೈ ಎಲೆಕ್ಟ್ರಾನ್ಸ್, 12 ಪೈ ಎಲೆಕ್ಟ್ರಾನ್ಸ್. ಈ ಕಂಡೀಷನ್ಸ್ ಫಾಲೋ ಆಗ್ತಾ ಇತ್ತಂದ್ರೆ ಅದು ಆ್ಯಂಟಿ ಅರೋಮೆಟಿಕ್ ಅಂತ ಆಗುತ್ತೆ. ಸೊ ಈಗ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ಗಳಿದಾವೆ, ಆ ಎಕ್ಸಾಂಪಲ್ಸ್ಗಳನ್ನು ಈಗ ನಾವು ನೋಡಿದ್ರಾಯ್ತು. ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಸೊ ಕೆಲವೊಂದು ಕಂಪೌಂಡ್ಸ್ಗಳಿಗೆ ನಾವು ಹೆಸರು ಕೊಡೋದು ಕಷ್ಟ ಆಗುತ್ತೆ. ಅಂಥ ಟೈಮ್ನಾಗ ನಾವೇನು ಮಾಡ್ತೀವಿ ಅಂದ್ರೆ ಅವುಗಳಿಗೆ ಅನ್ಯುಲಿನ್ಸ್ ಅಂತ ಕರಿತೀವಿ ರೀ. ಅಂದರೆ ಅಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇದ್ವು ಅಂದ್ರೆ ಅದಕ್ಕೆ ನಾವು ಅನ್ಯುಲಿನ್ಸ್ ಅಂತ ಕರಿತೀವಿ. ಈ ಥರ 4 ಅನಲಿನ್, 6 ಅನಲಿನ್, 8 ಅನಲಿನ್ ಅಂತ ಇದೆ. ಸೊ ಅದನ್ನು ನಾವೀಗ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಒನ್. ಯು ಕ್ಯಾನ್ ಸಿ ದಿಸ್ ಒನ್. ದ ಫಸ್ಟ್ ಒನ್ ಈಸ್ 4 ಅನುಲಿನ್ ಅಂತಂದ್ರೆ, ರೈಟ್. 4 ಅನುಲಿನ್, ಇದರಲ್ಲಿ ಟೋಟಲ್ 4 ಪೈ ಎಲೆಕ್ಟ್ರಾನ್ಸ್ ಕಳೆದವು ರೀ, ರೈಟ್. ಸೊ 4 ಪೈ ಎಲೆಕ್ಟ್ರಾನ್ಸ್ ಕಳೆದವು. ಸೊ ಇದು ಆ್ಯಂಟಿ ಅರೋಮೆಟಿಕ್ ಆಗುತ್ತೆ, ಯಾಕಂದ್ರೆ ಮೀನ್ಸ್ 4n+2 ಪೈ ಎಲೆಕ್ಟ್ರಾನ್ಸ್, ಅಥವಾ ನೀವು ನೋಡ್ರಿ ಇಲ್ಲಿ 2 ಪೈ, 6 ಪೈ, 14 ಪೈ ಈ ಕಂಡೀಷನ್ ಫಾಲೋ ಆಗ್ತಾ ಇತ್ತಂದ್ರೆ ಅದು ಅರೋಮೆಟಿಕ್. ಬಟ್ ಇಲ್ಲ ಹಂಗೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಇಟ್ ಈಸ್ ಎ ಆ್ಯಂಟಿ ಅರೋಮೆಟಿಕ್ ಅಂತಂದು. ಈಗ ನೋಡ್ರಿ, ಈಗ 6 ಅನಲಿನ್ ಅಂತಂದು, ಈ 6 ಅನಲಿನ್ಗೆ ನಾವು ಬೆಂಜಿನ್ ಅಂತಂದು ಸಹಿತ ನಾವು ಕರಿತೀವಿ. ಇದರಲ್ಲಿ 6 ಪೈ ಎಲೆಕ್ಟ್ರಾನ್ಸ್ಗಳು ಅದಾವೆ ರೀ, ಅದಕ್ಕೋಸ್ಕರ ಇದು ಏನಾಗುತ್ತೆ, ಇದು ಅರೋಮೆಟಿಕ್ ಆಗುತ್ತೆ. ಇದರಲ್ಲಿ 4n+2 ಪೈ ಎಲೆಕ್ಟ್ರಾನ್ಸ್ಗಳು ಅದಾವೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ 8 ಅನಲಿನ್ ಅಂತಂದು. ನೋಡ್ರಿ, 8 ಅನಲಿನ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಸೈಕ್ಲೋ ಆಕ್ಟಾಟೆಟ್ರಾಯಿನ್ ಅಂತ ಕರಿತೀವಿ ರೀ, ಸೈಕ್ಲೋ ಆಕ್ಟಾಟೆಟ್ರಾಯಿನ್ ಅಂತ ಕರಿತೀವಿ. ನೋಡ್ರಿ, ಇದು ನಾನ್ ಪ್ಲೇನಾರ್ ಇದೆ ರೀ, ನಾನ್ ಪ್ಲೇನಾರ್ ಇದೆ. ಇದು ನಾನ್ ಪ್ಲೇನಾರ್ ಆಗಿದ್ದಕ್ಕೋಸ್ಕರ ಆಟೋಮೆಟಿಕ್ಲಿ ಇದು ಏನಾಗುತ್ತೆ ಹೇಳ್ರಿ, ಇದು ಆಟೋಮೆಟಿಕ್ಲಿ ಇದು ಏನಾಗುತ್ತೆ ಅಂದ್ರೆ ಮೀನ್ಸ್ ಆ್ಯಂಟಿ ಅರೋಮೆಟಿಕ್ ಆಗುತ್ತೆ, ಅಂದ್ರೆ ಅರೋಮೆಟಿಕ್ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಇಟ್ ಕಂಟೇನ್ಸ್ 8 ಪೈ ಎಲೆಕ್ಟ್ರಾನ್ಸ್ ಅಂತಂದ್ರೆ 4n ಪೈ ಎಲೆಕ್ಟ್ರಾನ್ಸ್ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಆ್ಯಂಟಿ ಅರೋಮೆಟಿಕ್ ಅಂತ ಕರಿತೀವಿ ರೀ. ಸೊ ಬಟ್ ಇದು ಏನಾಗುತ್ತೆ ಅಂದ್ರೆ ಕೆಲವೊಂದು ಟೈಮ್ ಅಂದ್ರೆ ಪ್ಲೇನಾರ್ ಶೇಪ್ ಇದ್ದು 4n ಪೈ ಎಲೆಕ್ಟ್ರಾನ್ಸ್ಗಳಿದ್ವು ಅಂದ್ರೆ ಅವಾಗ ಅದು ಆ್ಯಂಟಿ ಅರೋಮೆಟಿಕ್ ಅಂತಂದು. ಬಟ್ ಇದು ಅದರದ್ದು ಪ್ಲೇನಾರ್ ನೇಚರ್ನ ತಗೊಂಡ್ಬಿಟ್ಟು ಟಬ್ ಶೇಪಿಗೆ ಕನ್ವರ್ಟ್ ಆಗುತ್ತೆ ರೀ. ಇದು ಒನ್ ಟೈಮ್ ಟಬ್ ಶೇಪಿಗೆ ಕನ್ವರ್ಟ್ ಆಯ್ತು ಅಂತ ಅಂದ್ಕೊಡ್ರಿ. ಟಬ್ ಶೇಪ್ ಅಂದರೆ ಈ ಥರ ನೋಡ್ರಿ, ಇದು ಟಬ್ ಹೌದಿಲ್ಲ ಇದು. ಸೊ ಈ ಥರ ರೀ, ಈ ಥರ ಟಬ್ ಶೇಪಿಗೆ ಕನ್ವರ್ಟ್ ಆಯ್ತು ಅಂತ ಅಂದ್ಕೊಡ್ರಿ. ಅವಾಗ ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾನ್ ಅರೋಮ್ಯಾಟಿಕ್ ಅಂತ ಕರಿತೀವಿ. ಸೊ ಈಗ ನಾವು ಎನರ್ಜಿ ಲೆವೆಲ್ನಲ್ಲಿ ನೋಡ್ತಾ ಹೋದ್ವಿ ಅಂತ ಅಂದ್ಕೊಳ್ರಿ, ಮೀನ್ಸ್ ಆ್ಯಂಟಿ ಅರೋಮೆಟಿಕ್ ಅಂದ್ರೆ ಮೀನ್ಸು ಜಾಸ್ತಿ ಸ್ಟೆಬಿಲಿಟಿ ಭಾಳ ಅಂದ್ರೆ ಭಾಳ ಕಡಿಮೆ ಇರ್ತೈತೆ ರೀ. ಅದೇ ನಾನು ನಾನ್ ಅರೋಮೆಟಿಕ್ ಅಂದ್ರೆ ಮಿಡಲ್ ಇರ್ತೈತಿ, ಅರೋಮೆಟಿಕ್ ಅಂದ್ರೆ ಹೈಯೆಸ್ಟ್ ಸ್ಟೆಬಿಲಿಟಿ ಇರ್ತೈತೆ ರೀ. ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂದ್ರೆ ಮಾಲಿಕ್ಯೂಲ್ ಮೀನ್ಸು ಲೋಯೆಸ್ಟ್ ಸ್ಟೆಬಿಲಿಟಿನಲ್ಲಿ ಇರೋದ್ರ ಬದಲಿಗೆ ಅದು ನಾನ್ ಅರೋಮೆಟಿಕ್ ಆಯಿತು ಅಂತ ಅಂದ್ಕೊಂಡ್ರೆ ಅಟ್ಲೀಸ್ಟ್ ಅಲ್ಲಿಗಿಂತ ಒಂದು ಸ್ವಲ್ಪ ಮೇಲ್ಗಡೆ ಸ್ಟೆಬಿಲಿಟಿ ಒಳಗಡೆ ಬರ್ತೈತಿ ಅಂತ, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್, ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡಿರಿ, ಇಲ್ಲೊಂದು ಮಿಡಲ್ ಮಿಸ್ ಮಾಡಿದ್ದೆ ಅನಿಸುತ್ತೆ ನಾನು. 4n+2 ಪೈ ಎಲೆಕ್ಟ್ರಾನ್. ಸೊ ಈಗ ನಾನು 2 ಹಾಕಿದೆ ಅಂತ ಅಂದ್ಕೊಳ್ರಿ. ಸೊ 4 2s. ಸೊ ಹಿಯರ್ ಒನ್ ಮೋರ್. ಸೊ 2 ಪೈ ಎಲೆಕ್ಟ್ರಾನ್, 6 ಪೈ ಎಲೆಕ್ಟ್ರಾನ್, 10 ಪೈ ಎಲೆಕ್ಟ್ರಾನ್, 14 ಪೈ ಎಲೆಕ್ಟ್ರಾನ್ ಅಂತಂದ್ರೆ, ರೈಟ್. 14 ಪೈ ಎಲೆಕ್ಟ್ರಾನ್ಸ್ ಇತ್ತು ಅಂತ ಅಂದ್ಕೊಳ್ರಿ. ಅಂದ್ರೆ 2 ಪೈ, 6 ಪೈ, 10 ಪೈ, 14 ಪೈ. ಸೊ ಇಷ್ಟು ಎಲೆಕ್ಟ್ರಾನ್ಸ್ಗಳು ಇದ್ವು ಅಂತ ಅಂದ್ಕೊಳ್ರಿ, ಅವಾಗ ಅದು ಅರೋಮೆಟಿಕ್ ಆಗುತ್ತೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ 10 ಅನಲಿನ್ ಅಂತಂದು. ನೋಡಿರಿ, 10 ಅನಲಿನ್ ಒಳಗಡೆ ಏನಾಗುತ್ತೆ ಅಂದ್ರೆ ನೋಡಿರಿ ಇದರಲ್ಲಿ ಸೊ 4n+2 ಪೈ ಎಲೆಕ್ಟ್ರಾನ್ಸ್ಗಳು ಇದಾವೆ, ಅಂದರೆ 10 ಎಲೆಕ್ಟ್ರಾನ್ಸ್ಗಳು ಇದಾವೆ, ರೈಟ್. 10 ಪೈ ಎಲೆಕ್ಟ್ರಾನ್ಸ್ಗಳು ಇದಾವೆ. ಸೊ ಇಟ್ ಈಸ್ ನಾನ್ ಅರೋಮೆಟಿಕ್, ಸ್ಟಿಲ್ ನಾನ್ ಅರೋಮೆಟಿಕ್. ಸೊ ಬಿಕಾಸ್ ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ 10 ಪೈ ಎಲೆಕ್ಟ್ರಾನ್ಸ್ಗಳು ಇದ್ವು ಅಂತ ಅಂದ್ಕೊಳ್ರಿ, ಅದು ಏನಾಗಿರ್ಬೇಕಾಗಿತ್ತು ಅದು ನಮಗೆ, ಸೊ ಅದು ಅರೋಮೆಟಿಕ್ ಆಗಬೇಕಾಗಿತ್ತು ರೀ. ಬಟ್ ಇಲ್ಲಿ ಹಂಗೆ ಆಗೋದಿಲ್ಲ, ಅದ್ರ ಬದಲಿಗೆ ಇದೇನಾಗುತ್ತೆ ಅಂದ್ರೆ ಇದು ಸೊ ನಾನ್ ಅರೋಮೆಟಿಕ್ ಆಗುತ್ತೆ ರೀ ಇದು. ಸೊ ರೀಸನ್ ಏನಂದರೆ ಇಟ್ ಈಸ್ ಎ ನಾನ್ ಪ್ಲೇನಾರ್ ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಕೇಸ್. ನೋಡ್ರಿ, ಇಲ್ಲಿ ರೀಸನ್ ಏನಂದರೆ ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, ಇಲ್ಲೇನು ಹೈಡ್ರೋಜನ್ ಇದೆ ಅಲ್ಲ ಅದು ಅಂದರೆ ಪ್ಲೇನಾರ್ ಹೈಡ್ರೋಜನ್ ಆಗಿರೋದಿಲ್ಲ ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್. ಸೊ 10 ಅನುಲಿನ್ ಅಂತಂದ್ರೆ, ರೈಟ್.
ನೋಡಿರಿ ಈ ಥರದ್ದು ಒಂದು ಕಂಪೌಂಡ್ ಇತ್ತು ಅಂತ ಅಂದ್ಕೊಳ್ರಿ. ಇಲ್ಲೊಂದು ನಾರ್ಮಲ್ SP3 ಮೀನ್ಸ್ SP3 ಬ್ರಿಡ್ಜ್ ಇತ್ತು ಅಂತ ಅಂದ್ಕೊಳ್ರಿ. ಆವಾಗ ಇದರಲ್ಲಿ ಟೋಟಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ 10 ಪೈ ಎಲೆಕ್ಟ್ರಾನ್ಸ್ಗಳು ಆಗ್ತವೆ. ಸೊ ಇಟ್ ಈಸ್ ಅರೋಮೆಟಿಕ್. ಸೊ ಈ ರೀಸನ್ ಏನಂದ್ರೆ ಇಲ್ಲೇನು ಒಂದು ನಾರ್ಮಲ್ ಹೈಡ್ರೋಜನ್ ಏನಿದೆ ನೋಡ್ರಿ, ಸೊ ದ್ಯಾಟ್ ವಿಲ್ ಅಲೋ ಕಾರ್ಬನ್ ಟು ಕಾರ್ಬನ್ ಪೈ ಬಾಂಡ್ ಟು ಬಿ ಇನ್ ದ ಸೇಮ್ ಪ್ಲೇನ್ ಅಂತಂದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇದ್ರದ್ದು ಸ್ಟ್ರಕ್ಚರ್ ನಾನ್ ಪ್ಲೇನಾರ್ ಇಂದ ಪ್ಲೇನಾರ್ ಆಗಿ ಕನ್ವರ್ಟ್ ಆಗುತ್ತೆ ರೀ. ಅದು ಪ್ಲೇನಾರ್ ಆಯ್ತು ಅಂತ ಅಂದ್ಕೊಳ್ರಿ. ಸೊ ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅರೋಮ್ಯಾಟಿಕ್ ಅಂತಂದು. ಅಂದರೆ ಇಲ್ಲಿ ನಾನು 2 ಎಕ್ಸಾಂಪಲ್ಸ್ಗಳನ್ನು ಹೇಳೋ ಹಾಗೆ ಆಯಿತು. ಒಂದು 10 ಅನುಲಿನ ಮೇಲ್ಗಡೆ ಒಂದು ಎಕ್ಸಾಂಪಲ್ ಇತ್ತು ರೀ, ನೆಕ್ಸ್ಟ್ 10 ಅನುಲಿಂದ ಕೆಳಗಡೆ ಒಂದು ಎಕ್ಸಾಂಪಲ್ ಇದೆ. ಸೊ ಮೇಲ್ಗಡೆ ಇದ್ದಿದ್ದು ಮೀನ್ಸ್ ಆ್ಯಂಟಿ ಅರೋಮೆಟಿಕ್ ಆಯ್ತು, ಅದು ಮೀನ್ಸ್ ಆ್ಯಂಟಿ ಅರೋಮೆಟಿಕ್ ಅಥವಾ ನಾನ್ ಅರೋಮೆಟಿಕ್ ಆಗುತ್ತೆ ರೀ ಅದು. ಸೊ ಸಿ ದಟ್ ಒನ್. ಸೊ ಇಟ್ ಈಸ್ ಅ ನಾನ್ ಅರೋಮೆಟಿಕ್ ಅಂತ ಆಯ್ತದು, ಮೀನ್ಸ್ ಅಂದ್ರೆ ಅರೋಮೆಟಿಕ್ ಇದ್ದಿದ್ದು ನಾನ್ ಅರೋಮೆಟಿಕ್ ಆಯ್ತು ರೀ. ಸೊ ಈಗ ಇಲ್ಲಿ ಎಕ್ಸಾಂಪಲ್ ಏನಿದೆ ಅಲ್ಲ ಇದು, ಸೊ ಇಲ್ಲಿ ಎಕ್ಸಾಂಪಲ್ ಏನಿದೆ ಅಲ್ಲ, ಸೊ ದಿಸ್ ಈಸ್ ಆ್ಯಕ್ಚುಲಿ ಅರೋಮೆಟಿಕ್. ಸೊ ಈವನ್ ದೋ ಇಟ್ ಕಂಟೇನ್ಸ್ SP3 ಕಾರ್ಬನ್ ಅಂತಂದ್ರೆ ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡಿರಿ ಇದರಲ್ಲಿ 12 ಅನ್ಲೀನ್ ಅಂತಂದು ನೋಡಿರಿ 12 ಅನ್ಲೀನ್ ಈಸ್ ನಥಿಂಗ್ ಬಟ್ 4n ಪೈ ಎಲೆಕ್ಟ್ರಾನ್ಸ್ ಇದೆ ರೀ ಇದರಲ್ಲಿ. ಸೊ 4n ಪೈ ಎಲೆಕ್ಟ್ರಾನ್ಸ್ಗಳಿತ್ತಂದ್ರೆ ಇದೇನಾಗುತ್ತೆ, ಇದು ಆ್ಯಂಟಿ ಅರೋಮೆಟಿಕ್ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ 14 ಅನುಲೀನ್ ಅಂತಂದು ನೋಡಿರಿ 14 ಅನುಲೀನ್ ಮೀನ್ಸ್ 1 2 3 4 5 6 7 ಅಂತಂದ್ರೆ ರೈಟ್. ಸೊ 7 ಡಬಲ್ ಬಾಂಡ್ಸ್ಗಳಿದಾವೆ, ಅದಕ್ಕೋಸ್ಕರ 14 ಎಲೆಕ್ಟ್ರಾನ್ಸ್ಗಳು ಆಗ್ತವೆ, ಅಂದರೆ 14 ಪೈ ಎಲೆಕ್ಟ್ರಾನ್ಸ್ಗಳಾಗ್ತವೆ. 14 ಪೈ ಎಲೆಕ್ಟ್ರಾನ್ಸ್ಗಳು ಆಯ್ತು ಅಂತ ಅಂದ್ಕೊಡ್ರಿ, ಇಟ್ ಈಸ್ ಮೀನ್ಸ್ ಅರೋಮೆಟಿಕ್ ಇಫ್ ಇಟ್ ಈಸ್ ಎ ಸೈಕ್ಲಿಕ್ ಆ್ಯಂಡ್ ಪ್ಲೇನಾರ್ ಅಂತಂದೆ. ಈಗ ನಾವು ರೂಲ್ಸ್ಗಳು ಏನಾಯ್ತು ಹೇಳ್ರಿ, ಅದು ಒಂದು 2 ಪೈ ಎಲೆಕ್ಟ್ರಾನ್ ಇರಬೇಕು, ಇಲ್ಲಾಂದ್ರೆ 6 ಪೈ ಎಲೆಕ್ಟ್ರಾನ್ ಇರಬೇಕು, ಇಲ್ಲಾಂದ್ರೆ 10 ಪೈ ಎಲೆಕ್ಟ್ರಾನ್ ಇರಬೇಕು, ಇಲ್ಲಾಂದ್ರೆ 14 ಪೈ ಎಲೆಕ್ಟ್ರಾನ್ಸ್ ಇರಬೇಕು ಅಂತಂದ್ರೆ ರೈಟ್. ಸೊ ಲೆಟ್ಸ್ ಕನ್ಸಿಡರ್ ಒನ್ ಮೋರ್. ಸೊ ದಿಸ್ ಈಸ್ 16 ಅನುಲೀನ್ ಅಂತಂದ್ರೆ ರೈಟ್. ನೋಡಿರಿ ಇದಕ್ಕೆ 16 ಅನುಲೀನ್ ಅಂತ ಕರಿತೀವಿ. ಇದರಲ್ಲಿ ಎಷ್ಟಿದೆ ಹೇಳ್ರಿ, ಇದು 4n ಪೈ ಎಲೆಕ್ಟ್ರಾನ್ಸ್ಗಳು ಇದಾವೆ ರೀ. ಸೊ ಇದು ನಾನ್ ಪ್ಲೇನಾರ್ ಇರೋ ಕಾರಣಕ್ಕೋಸ್ಕರ ಇದು ಆ್ಯಂಟಿ ಅರೋಮೆಟಿಕ್ ಆಗಿರಬೇಕಾಗಿತ್ತು, ಬಟ್ ಇದೇನಾಗಿರುತ್ತೆ ಅಂದರೆ ಇದು ನಾನ್ ಅರೋಮೆಟಿಕ್ ಆಗಿದೆ ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ 20 ಅನುಲೀನ್ ಅಂತಂದು ನೋಡ್ರಿ, ಇಲ್ಲಿ 20 ಅನುಲೀನ್ ಇದೆ. ಇದು 20 ಅನುಲೀನ್ ಇತ್ತು ಅಂತ ಅಂದ್ಕೊಳ್ರಿ ಇದು. ಸೊ ಇದು ಏನಾಗಿರ್ಬೇಕಾಗಿತ್ತು ಹೇಳ್ರಿ, ಇದು ಆ್ಯಂಟಿ ಅರೋಮೆಟಿಕ್ ಆಗಿರಬೇಕಾಗಿತ್ತು, ಬಟ್ ಇದು ನಾನ್ ಪ್ಲೇನಾರ್ ಇದೆ. ಈ ಥರ ನಾನ್ ಪ್ಲೇನಾರ್ ಇತ್ತಂದ್ರೆ ಅದೇನಾಗಿರುತ್ತೆ ಹೇಳ್ರಿ, ಅದು ನಾನ್ ಅರೋಮೆಟಿಕ್ ಆಗಿರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ 18 ಅನುಲೀನ್ ಅಂತಂದು. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಎಕ್ಸಾಂಪಲ್ 18 ಅನುಲೀನ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ 18 ಅನುಲೀನ್ ಏನಿದೆ ಅಲ್ಲ ಇದು, ನೋಡಿರಿ ವಿ ನೀಡ್ ಟು ಫಾಲೋ ದ್ಯಾಟ್ ರೂಲ್. ನೋಡಿರಿ 2 ನೆಕ್ಸ್ಟ್ 6 ನೆಕ್ಸ್ಟ್ 10 ಆಮೇಲೆ 14 ಅಂತಂದ್ರೆ ರೈಟ್. ಅಂದರೆ n is equal to 1 n is equal to 0 ಇದ್ದಾಗ, n is equal to 1 ಇದ್ದಾಗ, n is equal to 2 ಇದ್ದಾಗ, n is equal to 3 ಇದ್ದಾಗ. ಇನ್ ಕೇಸ್ ನಾನು n is equal to 4 ಹಾಕಿದೆ ಅಂತ ಅಂದ್ಕೊಳ್ರಿ. ಸೊ 4 4 16 ಪ್ಲಸ್ 2 ಅಂದರೆ ಎಷ್ಟಾಗುತ್ತೆ, ಅದು 18 ಆಗುತ್ತೆ. ಅಂದರೆ 18 ಪೈ ಎಲೆಕ್ಟ್ರಾನ್ಸ್ಗಳು ಇದ್ವು ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ಅದು ಅರೋಮೆಟಿಕ್ ಆಗಿರುತ್ತೆ ಅಂತಂದು. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ದಿಸ್ ಈಸ್ 18 ಅನುಲೀನ್ ಅಂತಂದು. ನೋಡ್ರಿ ಇದೇನು ಕಂಪೌಂಡ್ ಏನಿದೆ ಅಲ್ಲ, ಇದು ನಿಯರ್ಲಿ ಪ್ಲೇನಾರ್ ಇದೆ ರೀ ರೈಟ್. ಸೊ ನಿಯರ್ಲಿ ಪ್ಲೇನಾರ್ ಇತ್ತಂದ್ರೆ ಅದೇನಾಗಿರುತ್ತೆ ಹೇಳ್ರಿ, ಅದು ಅರೋಮೆಟಿಕ್ ಆಗಿರುತ್ತೆ ರೀ ರೈಟ್. ಸೊ ಕ್ಯಾವಿಟಿ ಈಸ್ ಸಫಿಷಿಯೆಂಟ್ಲಿ ಲಾರ್ಜ್ ಟು ಮಿನಿಮೈಸ್ ಸ್ಟೆರಿಕ್ ಇಂಟ್ರಾಕ್ಷನ್ ಆಫ್ ಇಂಟರ್ನಲ್ ಹೈಡ್ರೋಜನ್ಸ್ ಅಂತಂದ್ರೆ ರೈಟ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಟ್ ಈಸ್ ಎ ನಿಯರ್ಲಿ ಪ್ಲೇನಾರ್ ಆರ್ ಪ್ಲೇನಾರ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಟ್ ಈಸ್ ಎ ಅರೋಮ್ಯಾಟಿಕ್ ಅಂತಂದ್ರೆ ರೈಟ್. ನೋಡಿರಿ ಇಲ್ಲಿವರೆಗೆ ನಾವು ಏನು ಸ್ಟಡಿ ಮಾಡಿದ್ವಿ ಹೇಳ್ರಿ. ಸೊ ಅರೋಮ್ಯಾಟಿಸಿಟಿ ಇನ್ ದ ಕೇಸ್ ಆಫ್ ಅನುಲೀನ್ಸ್ ಅದನ್ನ ಸ್ಟಡಿ ಮಾಡಿದ್ವಿ. ಈಗ ನಾವೇನು ಮಾಡಿದ್ರೆ ಆಯ್ತಂದ್ರೆ ಅರೋಮ್ಯಾಟಿಸಿಟಿ ಇನ್ ಚಾರ್ಜ್ಡ್ ರಿಂಗ್ ನಾವು ಸ್ಟಡಿ ಮಾಡಿದ್ರೆ ಆಯ್ತು ಅಂತಂದ್ರೆ ರೈಟ್. ಸೊ ಈಗ ನೋಡ್ರಿ, ಈಗ ಯಾವುದಾದ್ರೂ ಒಂದು ಕಂಪೌಂಡ್ನಲ್ಲಿ ಸೊ ಈಗ ಪಾಸಿಟಿವ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ರಿ. ಸೊ ಪಾಸಿಟಿವ್ ಚಾರ್ಜ್ ಇದೆ ಅಂದ್ರೆ, ಸೊ ಪಾಸಿಟಿವ್ ಚಾರ್ಜ್ ಈಸ್ ನಥಿಂಗ್ ಬಟ್ MTP ಆರ್ಬಿಟಲ್ ಅಂತಂದ್ರೆ ರೈಟ್. ಸೊ ಪಾಸಿಟಿವ್ ಚಾರ್ಜ್ ಈಸ್ ನಥಿಂಗ್ ಬಟ್ MTP ಆರ್ಬಿಟಲ್ ಅಂತಂದೆ. ಸೊ ಈಗ ನಾನು ಇಲ್ಲೇನು ಕಂಪೌಂಡ್ ಇದೆಯಲ್ಲ ಇದ್ರ ಹೆಸರು ಏನಂದ್ರೆ ಸೈಕ್ಲೋಪ್ರೋಪೈಲ್ ಕ್ಯಾಟಯಾನ್ ಅಂತಂದ್ರೆ ರೈಟ್. ಅಂದರೆ ಸೈಕ್ಲೋಪ್ರೋಪೀನ್ ಅಂತ ಅದ್ರ ಹೆಸರಿತ್ತು. ಸೊ ಸೈಕ್ಲೋಪ್ರೋಪೈಲ್ ಕ್ಯಾಟಯಾನ್ ಅಂತ ಆಗುತ್ತೆ. ಈ ಥರ ಸೈಕ್ಲೋಪ್ರೋಪೈಲ್ ಕ್ಯಾಟಯಾನ್ ಇತ್ತು ಅಂತ ಅಂದ್ಕೊಳ್ರಿ. ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳಿದಾವೆ, ಎಷ್ಟು ಪೈ ಎಲೆಕ್ಟ್ರಾನ್ಸ್ಗಳಿದಾವೆ, ಓನ್ಲಿ 2 ಪೈ ಎಲೆಕ್ಟ್ರಾನ್ಸ್ಗಳಿದಾವೆ ರೀ. ಈಗ ಒನ್ ಟೈಮ್ ಅದು 2 ಪೈ ಎಲೆಕ್ಟ್ರಾನ್ಸ್ಗಳು ಇದ್ವು ಅಂತ ಅಂದ್ಕೊಳ್ರಿ. ಅಂಥ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ನಮ್ಮದು ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕು. ಒಂದು ಪ್ಲೇನಾರ್ ಇರಬೇಕು, ನೆಕ್ಸ್ಟ್ ಕಂಟಿನ್ಯೂಸ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇರಬೇಕು. ಆ ಥರ ಆಲ್ರೆಡಿ ಇಲ್ಲಿದೆ ಡಬಲ್ ಬಾಂಡ್ ಇದೆ, ಇಲ್ಲಿ ಈ ಕಡೆ ಸಿಂಗಲ್ ಬಾಂಡ್ ಇದೆ. ನೆಕ್ಸ್ಟ್ ಅದರಲ್ಲಿ 4n + 2 ಪೈ ಎಲೆಕ್ಟ್ರಾನ್ಸ್ದು ಸಿಸ್ಟಮ್ ಇರಬೇಕು, ಯಾವುದಾದ್ರೂ ಒಂದು 2
6 10 14 18 ಅಂತಂದು ರೈಟ್. ಇಲ್ಲಿ 2 ಎಲೆಕ್ಟ್ರಾನ್ಸ್ಗಳಿದಾವೆ ರೀ, ಅದಕ್ಕೋಸ್ಕರ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಎ ಅರೋಮ್ಯಾಟಿಕ್ ಅಂತಂದು. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಒನ್ ಪ್ರೋಪಿನೈಲ್. ಸೊ ಸೈಕ್ಲೋಪ್ರೋಪಿನೈಲ್ ಆನಯನ್ ಅಂತಂದೆ. ಈಗ ನಾನು ಈ ಒಂದು ಪರ್ಟಿಕ್ಯುಲರ್ ಕೇಸ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಸೊ ನನಗೆ 4 pi ಎಲೆಕ್ಟ್ರಾನ್ಸ್ಗಳಿದಾವೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ನೆಗೆಟಿವ್ ಚಾರ್ಜ್ ಇಸ್ ಈಕ್ವಲ್ ಟು 2 ಎಲೆಕ್ಟ್ರಾನ್ ಅಂತಂದು ರೈಟ್. ನೋಡಿರಿ, 2 ಎಲೆಕ್ಟ್ರಾನ್ಸ್ಗಳು ಆಯ್ತು ಅಂದ್ರೆ ಇಲ್ಲಿ 2 ಎಲೆಕ್ಟ್ರಾನ್ಸ್ಗಳು, ಇಲ್ಲಿ 2 ಎಲೆಕ್ಟ್ರಾನ್ಸ್, ಅಂದರೆ ಎಷ್ಟು ಆಯ್ತು ರೀ? ಇದು 4 pi ಎಲೆಕ್ಟ್ರಾನ್ಸ್ ಆಯ್ತು ರೀ. ಅಂದರೆ ಇದು ಏನಾಯ್ತು? ಇದು ಆ್ಯಂಟಿ ಅರೋಮೆಟಿಕ್ ಆಯಿತು. ಸೊ ಈವನ್ ನೋಡಿರಿ, ಆ್ಯಂಟಿ ಅರೋಮೆಟಿಕ್ ಇರಬೇಕಾಗಿತ್ತು ಅಂದ್ರೂ ಸಹಿತ ನಮಗೆ ಕಂಡೀಷನ್ ಫಾಲೋ ಆಗಬೇಕು. ಅದೇನಂದ್ರೆ ಸೈಕ್ಲಿಕ್ ಇರಬೇಕು, ಪ್ಲೇನರ್ ಇರಬೇಕು, ಜೊತೆಗೆ 4 pi ಎಲೆಕ್ಟ್ರಾನ್ಸ್ಗಳು ಇರಬೇಕು. ಅಂದರೆ 4n pi ಎಲೆಕ್ಟ್ರಾನ್ಸ್ಗಳು ಇದ್ವು ಅಂದ್ರೆ ಅದು ಆ್ಯಂಟಿ ಅರೋಮೆಟಿಕ್ ಆಗಿರುತ್ತೆ. ಇನ್ ಕೇಸ್ ಈ ಮಾಲಿಕ್ಯೂಲ್ ನಾನ್ ಪ್ಲೇನರ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ಆ್ಯಂಟಿ ಅರೋಮೆಟಿಕ್ ಇದ್ದಿದ್ದು ಏನಾಗುತ್ತೆ ಅಂದ್ರೆ ಮೀನ್ಸ್ ನಾನ್ ಅರೋಮೆಟಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡಿರಿ, ಇದ್ರ ಹೆಸರು ಏನಂದ್ರೆ, ನೋಡ್ರಿ ಇಲ್ಲಿ ಸೈಕ್ಲೋಬ್ಯೂಟಾಡೈನೈಲ್ ಡೈಕ್ಯಾಟಯಾನ್ ಅಂತಂದ್ರೆ ರೈಟ್. ನೋಡ್ರಿ, ನೋಡಿರ್ಬೋದು ಇದನ್ನ. ಸೊ ಇದ್ರ ಹೆಸರು ಏನಂದ್ರೆ ಸೈಕ್ಲೋಬ್ಯೂಟೇನ್ ರೈಟ್. ಸೈಕ್ಲೋಬ್ಯೂಟೆನೈಲ್ ಡೈಕ್ಯಾಟಯಾನ್ ಅಂತಂದ್ರೆ. ನೋಡ್ರಿ, ಈ ಒಂದು ಪರ್ಟಿಕ್ಯುಲರ್ ಕೇಸ್ನ ನಾನು ತೊಗೊಂಡೆ ಅಂದರೆ ಇಲ್ಲಿ 2 ಎಲೆಕ್ಟ್ರಾನ್ಸ್ಗಳಿದಾವೆ, 2 pi ಎಲೆಕ್ಟ್ರಾನ್ಸ್ಗಳಿದಾವೆ. ಇದು ಸಹಿತ ನೋಡ್ರಿ, ಇದು ಸಹಿತ ಮೀನ್ಸ್ ಪಾಸಿಟಿವ್ ಚಾರ್ಜ್, ಇದು ಸಹಿತ ಪಾಸಿಟಿವ್ ಚಾರ್ಜ್. ಅಂದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸೈಕ್ಲಿಕ್ ಇದೆ, ಜೊತೆಗೆ ಪ್ಲೇನಾರು ಸಹಿತ ಇದೆ ರೀ. ನೆಕ್ಸ್ಟ್ 2 pi ಎಲೆಕ್ಟ್ರಾನ್ಸ್ಗಳು ಇದಾವೆ, ಅದಕ್ಕೋಸ್ಕರ ಇದು ಏನಾಗುತ್ತೆ ಹೇಳ್ರಿ? ಇದು ಅರೋಮ್ಯಾಟಿಕ್ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಬ್ಯೂಟಿನ್ ಡೈಇನೈಲ್ ಡೈಆನಯನ್ ಅಂತಂದ್ರೆ. ನೋಡ್ರಿ, ಈ ಒಂದು ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಒಂದು ಕೇಸ್ ಒಳಗಡೆ ಏನಾಗುತ್ತೆ ಅಂದರೆ ಇಲ್ಲಿ ಡಬಲ್ ಬಾಂಡ್ ಇದೆ, 2 ಎಲೆಕ್ಟ್ರಾನ್ಸ್, ಇಲ್ಲಿ 2 ಎಲೆಕ್ಟ್ರಾನ್ಸ್, ಇಲ್ಲಿ 2 ಎಲೆಕ್ಟ್ರಾನ್ಸ್, ಅಂದರೆ 6 ಎಲೆಕ್ಟ್ರಾನ್ಸ್ಗಳಾಗ್ತವೆ, 6 pi ಎಲೆಕ್ಟ್ರಾನ್ಸ್ಗಳಾಗ್ತವೆ. ಇದು ಸೈಕ್ಲಿಕ್ ಇದೆ, ಜೊತೆಗೆ ಪ್ಲೇನಾರು ಸಹಿತ ಇದೆ ರೀ. ಹಂಗಿತ್ತಂದ್ರೆ ಇದು ಏನಾಗುತ್ತಿದೆ? ಅರೋಮ್ಯಾಟಿಕ್ ಆಗುತ್ತೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡ್ರಿ, ಪೆಂಟಾಡೈನೈಲ್ ಕ್ಯಾಟಯಾನ್ ಅಂತಂದ್ರೆ. ನೋಡ್ರಿ, ಈ ಒಂದು ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ 4 pi ಎಲೆಕ್ಟ್ರಾನ್ಸ್ಗಳಿದಾವೆ ರೀ ಇಲ್ಲಿ ರೈಟ್. ಸೊ 4 pi ಎಲೆಕ್ಟ್ರಾನ್ಸ್ ಅಂದರೆ ಏನಾಗುತ್ತೆ? ಅದು ಸೈಕ್ಲಿಕ್ ಇದೆ, ಪ್ಲೇನಾರ್ ಇದೆ, ಬಟ್ ಇಟ್ ಈಸ್ ಎ ಆ್ಯಂಟಿ ಅರೋಮ್ಯಾಟಿಕ್ ಅಂತ ಆಗುತ್ತೆ ರೀ ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಒನ್ ಮೋರ್ ಎಕ್ಸಾಂಪಲ್ ಆರ್ ಸಮ್ ಮೋರ್ ಎಕ್ಸಾಂಪಲ್ಸ್. ನೋಡ್ರಿ, ಲೆಟ್ ಅಸ್ ಕನ್ಸಿಡರ್ ಕ್ವಿಕ್ಲಿ. ಸೊ ಈಗ ಪೆಂಟಾಡೈನೈಲ್ ಆನಯಾನ್, ಈ ಒಂದು ಕೇಸ್ ಒಳಗಡೆ 2 4 6 ಎಲೆಕ್ಟ್ರಾನ್ಸ್ಗಳಾಗ್ತವೆ, ಸೈಕ್ಲಿಕ್ ಇದೆ, ಪ್ಲೇನಾರ್ ಇದೆ, ಅಂದರೆ ಏನಾಗುತ್ತೆ ರೀ? ಇದು ಅರೋಮ್ಯಾಟಿಕ್ ಇದೆ. ಅದೇ ಟೈಪ್ ಪೆಂಟಾಡೈನೈಲ್ ರ್ಯಾಡಿಕಲ್ ಅಂತಂದು. ಈ ಒಂದು ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಒಂದು ರ್ಯಾಡಿಕಲ್ ಅಂದ್ರೆ ಸಿಂಗಲ್ ಎಲೆಕ್ಟ್ರಾನ್. ಸೊ ಎಕ್ಸಾಂಪಲ್, ಈಗ ನನ್ನ ಹತ್ರ ಈಗ CH3 ನೆಕ್ಸ್ಟ್ CH3 ಈ ಥರದೊಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಈಗ ಒಂದು ಬಾಂಡ್ ಅಂದರೆ ಏನರ್ಥ ರೀ? ಅದು 2 ಎಲೆಕ್ಟ್ರಾನ್ಸ್ ಅಂತಂದು. ಈಗ ನಾನು ಏನು ಮಾಡ್ತೀನಿ ಅಂದರೆ ಮಿಡಲ್ ಕಟ್ ಮಾಡ್ತೀನಿ ರೀ. ಸೊ ಕಟ್ ಮಾಡಿಬಿಟ್ಟು ಈ ಒಂದು ಆಟಮ್ನ, ಈ ಒಂದು ಎಲೆಕ್ಟ್ರಾನ್ನ ಇದಕ್ಕೆ ಕೊಡ್ತೀನಿ, ಈ ಒಂದು ಎಲೆಕ್ಟ್ರಾನ್ನ ಇದಕ್ಕೆ ಕೊಡ್ತೀನಿ ರೀ. ಅಂದರೆ ಏನಾಯ್ತು? ಅದು CH3 ಡಾಟ್ ಆಯ್ತು, ಇದು ಸಹಿತ CH3 ಡಾಟ್ ಆಯ್ತು ರೈಟ್. ಸೊ ಅವಾಗ ನಾವು ಇದಕ್ಕೆ ಏನಂತ ಹೇಳ್ತೀವಿ ನಾವು ಇದಕ್ಕೆ? ಸೊ ವಾಟ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಮೀನ್ಸ್ ಮಿಥೈಲ್ ಫ್ರೀ ರ್ಯಾಡಿಕಲ್ ಅಂತ, ಅಥವಾ ರ್ಯಾಡಿಕಲ್ ಅಂತ ಕರಿತೀವಿ ರೀ. ಸೊ ರ್ಯಾಡಿಕಲ್ ಅಂದರೆ 1 ಎಲೆಕ್ಟ್ರಾನ್ ಅಂತಂದು, ಕರೆಕ್ಟಾ? ಸೊ ಹಾಗಿತ್ತಂದ್ರೆ 2 4 + 1 5 ಎಲೆಕ್ಟ್ರಾನ್ಸ್ಗಳು ಇರ್ತವೆ. 5 ಎಲೆಕ್ಟ್ರಾನ್ಸ್ ಇತ್ತಂದ್ರೆ ಇದು ನಾನ್ ಅರೋಮ್ಯಾಟಿಕ್ ಆಗುತ್ತೆ. ಅಂದರೆ 4 pi ಎಲೆಕ್ಟ್ರಾನ್ಸ್ಗಳಿದ್ವು ಅಂದ್ರೆ ಅವಾಗ ಅದು ಆ್ಯಂಟಿ ಅರೋಮ್ಯಾಟಿಕ್, ಬಟ್ ಇದು ನಾನ್ ಅರೋಮ್ಯಾಟಿಕ್ ಅಂತ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಯು ಕ್ಯಾನ್ ಸಿ ದಿಸ್ ಒನ್, ಬೆಂಜಿನ್. ನೋಡ್ರಿ ಇಟ್ಸ್ ನೇಮ್ ಈಸ್ ಬೆಂಜಿನ್ ಆನಯಾನ್ ಅಂತಂದೆ. ನೋಡ್ರಿ, ಬೆಂಜಿನ್ ಆನಯಾನ್ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ, ಸೊ ಈ ನೆಗೆಟಿವ್ ಚಾರ್ಜ್ ಏನಿದೆ ಅಲ್ಲ ಅದು ಹೊರಗಡೆ ಇದೆ ರೀ ರೈಟ್. ನೋಡ್ರಿ ಇಲ್ಲಿ, ಸೊ ದ ಲೋನ್ ಪೇರ್ ಆನ್ ಕಾರ್ಬನ್ ಈಸ್ ಲೈಕ್ ಎ ಪಿರಿಡಿನ್. ಸೊ ಇಟ್ ಈಸ್ ಎಟ್ 90 ಡಿಗ್ರಿ ಟು pi ಸಿಸ್ಟಮ್. ಸೊ ಇಟ್ ಡಸ್ ನಾಟ್ ಕೌಂಟ್ ಆ್ಯಸ್ ಎ ಪೇರ್ ಆಫ್ pi ಎಲೆಕ್ಟ್ರಾನ್ಸ್ ಅಂತಂದೆ. ಈಗ ನಾನು ಬೆಂಜಿನ್ ಆನಯನ್ ತೊಗೊಂಡೆ ಅಂತ ಅಂದ್ಕೊಳ್ರಿ, ಅಂದರೆ ರಿಂಗ್ ಇರ್ತೈತಿ, ಬಟ್ ಈ ನೆಗೆಟಿವ್ ಚಾರ್ಜ್ ಏನಿದೆಯಲ್ಲ ಅದು ಹೊರಗಡೆ ಇದೆ ಅಂತಂದೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಕ್ಲಿಯರ್ ಕಟ್ಟಾಗಿ ಏನಂತ ಕನ್ಸಿಡರ್ ಮಾಡ್ಬೋದು ಅಂದ್ರೆ ಅರೋಮ್ಯಾಟಿಕ್ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಕ್ಚುಲಿ ನೆಗೆಟಿವ್ ಚಾರ್ಜ್ ಕೌಂಟ್ ಮಾಡಿದೆ ಅಂದ್ರೆ ಅವಾಗ 8 pi ಎಲೆಕ್ಟ್ರಾನ್ಸ್ ಆಗುತ್ತೆ, ಬಟ್ ಅದನ್ನ ಬಿಟ್ಟು ಇದನ್ನ ನಾವು ಕೌಂಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಇದಕ್ಕೆ ಸೈಕ್ಲೋಪೆಂಟಾಡೈನೈಲ್ ಟ್ರೈಇನೈಲ್ ಕ್ಯಾಟಯಾನ್ ಅಂತಂದು, ಇದಕ್ಕೆ ನಾವು ಟ್ರೊಪಿಲಿಯಮ್ ಕ್ಯಾಟಯಾನ್ ಅಂತಂದು ಸಹಿತ ನಾವು ಇದಕ್ಕೆ ಕರಿತೀವಿ. ನೋಡಿರಿ, ಟ್ರೊಪಿಲಿಯಮ್ ಕ್ಯಾಟಯಾನ್ ಒಳಗಡೆ ಏನಾಗುತ್ತೆ ಅಂದ್ರೆ ಇಲ್ಲಿ 6 pi ಎಲೆಕ್ಟ್ರಾನ್ಸ್ ಏನೋ ಇದೆ, ಸೈಕ್ಲಿಕ್ ಇದೆ ರೀ, ಜೊತೆಗೆ
ಮೀನ್ಸ್ ಪ್ಲೇನಾರ್ ಶೇಪು ಇದೆ, ಜೊತೆಗೆ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ ಇದ್ರೂ ಸಹಿತ ಅಲ್ಲಿ ಸೈಕ್ಲಿಕ್ ನೇಚರ್ ಏನಿದೆಯಲ್ಲ ಅದು ಕಂಟಿನ್ಯೂ ಆಗುತ್ತೆ ರೀ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎ ಅರೋಮ್ಯಾಟಿಕ್ ಅಂತ. ನೋಡಿರಿ, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಟ್ರೊಪಿಲಿಯಮ್ ಕ್ಯಾಟಯಾನ್ ಅಥವಾ ಟ್ರೊಪಿಲಿಯಮ್ ಆನಯಾನ್ ಅಂತಂದೆ. ಸೊ ಅಯಾನ್ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸೈಕ್ಲೋ ಹೆಪ್ಟಾಟ್ರೈನೈಲ್ ಆನಯಾನ್ ಅಂತಂದೆ. ನೋಡಿರಿ, ಈ ಕೇಸ್ ಒಳಗಡೆ ಏನಾಗುತ್ತೆ ಅಂದರೆ 2 4 6 + 2 8 ಎಲೆಕ್ಟ್ರಾನ್ಸ್ಗಳಿದಾವೆ ರೀ. 8 ಎಲೆಕ್ಟ್ರಾನ್ಸ್ಗಳು ಜೊತೆಗೆ ಸೈಕ್ಲಿಕ್ ಪ್ಲಸ್ ಪ್ಲೇನರ್ ಇತ್ತಂದರೆ ಇಟ್ ಈಸ್ ಆ್ಯಂಟಿ ಅರೋಮೆಟಿಕ್ ಅಂತ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಸಮ್ ಮೋರ್ ಎಕ್ಸಾಂಪಲ್ಸ್ ಕ್ವಿಕ್ಲಿ. ನೋಡಿರಿ, ಇದ್ರ ಹೆಸರು ಏನಂದ್ರೆ ಸೈಕ್ಲೋಟ್ರೈನೈಲ್ ಡೈಕ್ಯಾಟಯಾನ್ ಅಂತಂದೆ. ನೋಡಿರಿ, ಈ ಕೇಸ್ ಒಳಗಡೆ ಏನಾಗುತ್ತೆ ಅಂದರೆ 6 ಎಲೆಕ್ಟ್ರಾನ್ಸ್ಗಳಿದಾವೆ. ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಈಸ್ ಎ ಅರೋಮೆಟಿಕ್ ಅಂತಂದೆ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್, ಸೈಕ್ಲೋ ಆಕ್ಟಾಟ್ರೈನೈಲ್ ಡೈಆನಯಾನ್ ಅಂತ. ನೋಡಿರಿ, ಇಲ್ಲಿ 2 4 6 ಪ್ಲಸ್ ಮೀನ್ಸ್ 2 8 10 ಅಂತಂದ್ರೆ 10 ಎಲೆಕ್ಟ್ರಾನ್ಸ್ಗಳಿದ್ದವು. ಈ ಥರ 10 ಎಲೆಕ್ಟ್ರಾನ್ಸ್ಗಳಿದ್ವು ಅಂದರೆ ಇಟ್ ಈಸ್ ಏನಾಗುತ್ತೆ ಅಂದ್ರೆ ಅರೋಮ್ಯಾಟಿಕ್ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್, ಸೈಕ್ಲೋನೋನಾಟ್ರೈನೈಲ್ ಡೈಕ್ಯಾಟ್ ಮೀನ್ಸ್ ಆನಯಾನ್ ಅಂತಂದ್ರೆ. ನೋಡಿರಿ, ಈ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಸೊ ಟೆಟ್ರಾ ಇನೈಲ್ ಅಂತ ಐತ್ರಿ, ರೈಟ್. ನೋಡಿರಿ, 2 4 6 8 ಪ್ಲಸ್ 2 ನೆಗೆಟಿವ್ ಚಾರ್ಜ್ ಅಂದರೆ ಎಷ್ಟಾಯ್ತದೆ 10 ಎಲೆಕ್ಟ್ರಾನ್ಸ್ಗಳಾದವು ಅಂದರೆ 10 ಪೈ ಎಲೆಕ್ಟ್ರಾನ್ಸ್ ಆಯಿತು. ದೆನ್ ಇಟ್ ಈಸ್ ಎ ಅರೋಮ್ಯಾಟಿಕ್ ಸೈಕ್ಲಿಕ್ ಆ್ಯಂಡ್ ಪ್ಲೇನಾರ್ ಅಂತ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್, ಸೊ ಸೈಕ್ಲೋನೋನಾ ಟೆಟ್ರಾ ಇನೈಡ್ ಆನಯಾನ್ ಅಂತಂದು. ಈ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ 14 ಎಲೆಕ್ಟ್ರಾನ್ಸ್ಗಳು ಬರ್ತವೆ. ನೋಡ್ರಿ, ಇಲ್ಲಿ 2 4 6 8 10 12 ಪ್ಲಸ್ 2 ಅಂದ್ರೆ 1 ನೆಗೆಟಿವ್ ಚಾರ್ಜ್. ಆ್ಯಕ್ಚುಲಿ ಇಟ್ ಇಸ್ 1 ನೆಗೆಟಿವ್ ಚಾರ್ಜ್. ಅದನ್ನ ನಾನು 2 ಎಲೆಕ್ಟ್ರಾನ್ಸ್ ಅಂತ ಕೌಂಟ್ ಮಾಡ್ಕೋತೀನಿ. ಅಂದರೆ ಅಲ್ಲಿಗೆ ಎಷ್ಟಾಯ್ತು ರೀ, ಅದು 14 ಪೈ ಎಲೆಕ್ಟ್ರಾನ್ಸ್ ಆಗುತ್ತೆ. 14 ಪೈ ಎಲೆಕ್ಟ್ರಾನ್ಸ್ ಸೈಕ್ಲಿಕ್ ಪ್ಲಸ್ ಪ್ಲೇನರ್ ಇತ್ತು ಅಂತ ಅಂದ್ಕೊಂಡ್ರೆ ಇಟ್ ಈಸ್ ಎ ಅರೋಮ್ಯಾಟಿಕ್ ಕಂಪೌಂಡ್ ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಸೊ ನೆಕ್ಸ್ಟ್ ಟೈಪ್ ಆಫ್ ಕಂಪೌಂಡ್ಸ್ ಯಾವ ಅಂದ್ರೆ ಫ್ಯೂಸ್ಡ್ ರಿಂಗ್ ಸಿಸ್ಟಮ್ಸ್ ಅಂತಂದ್ರೆ, ರೈಟ್. ನೋಡ್ರಿ, ಇವು ಸಹಿತ ಇಂಪಾರ್ಟೆಂಟ್. ಸೊ ಫಸ್ಟ್ನೇದು ಯಾವುದು ಅಂದ್ರೆ ನ್ಯಾಪ್ತಲೀನ್ ಅಂತಂದ್ರೆ, ರೈಟ್. ಸೊ ಇದ್ರ ಹೆಸರು ಏನಂದ್ರೆ ನ್ಯಾಪ್ತಲೀನ್ ಅಂತಂದ್ರೆ. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಈ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ 4n + 2 ಪೈ ಎಲೆಕ್ಟ್ರಾನ್ಸ್ಗಳು ಇದಾವ್ರಿ. ಇಲ್ಲಿ ನೋಡ್ರಿ, 2 4 6 8 10 ಅಂತಂದ್ರೆ ಅಂದ್ರೆ 10 ಎಲೆಕ್ಟ್ರಾನ್ಸ್ಗಳು ಇದ್ವು ಅಂದರೆ ಇದೇನಾಗುತ್ತೆ ಅಂದ್ರೆ ಅರೋಮ್ಯಾಟಿಕ್ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್, ಸೊ ಇಟ್ ಇಸ್ ಕಾಲ್ಡ್ ಆಸ್ ಆಂಥ್ರಸೀನ್ ಅಂತಂದ್ರೆ, ರೈಟ್. 2 4 6 8 10 12 14 ಎಲೆಕ್ಟ್ರಾನ್ಸ್ಗಳು ಇತ್ತಂದ್ರೆ ಅದೇನಾಗುತ್ತೆ ರೀ, ಅದು ಅರೋಮ್ಯಾಟಿಕ್ ಅಂತಂದ್ರೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಅಗೇನ್ ಇಟ್ಸ್ ನೇಮ್ ಈಸ್ ಫಿನಾಂಥ್ರಸೀನ್ ಅಂತಂದ್ರೆ, ರೈಟ್. ಸೊ ಇಟ್ಸ್ ನೇಮ್ ಈಸ್ ಫಿನಾಂಥ್ರಸೀನ್ ಅಂತಂದ್ರೆ. ನೋಡಿರಿ, ಇದ್ರ ಹೆಸರು ಅಂದರೆ ಇದರಲ್ಲಿ ಸಹಿತ 14 ಎಲೆಕ್ಟ್ರಾನ್ಸ್ಗಳಿದಾವೆ. ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅರೋಮ್ಯಾಟಿಕ್ ಅಂತಂದ್ರೆ, ರೈಟ್. ನೋಡಿರಿ, ಇಲ್ಲಿ ಜಸ್ಟ್ ಒಂದು ಸಣ್ಣ ನೋಟ್ ಅಂತ ಇದೆ, ಫಿನಾಂಥ್ರಸೀನ್ ಈಸ್ ಮೋರ್ ಅರೋಮ್ಯಾಟಿಕ್ ದ್ಯಾನ್ ಆಂಥ್ರಸೀನ್ ಅಂತಂದು. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡಿರಿ, ಇಟ್ಸ್ ನೇಮ್ ಈಸ್ ಫೈರಿನ್ ಅಂತಂದೆ. ನೋಡಿರಿ, ಫೈರಿನ್ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಇಲ್ಲೇನು ಒಂದು ಡಬಲ್ ಬಾಂಡ್ ಇದೆ ನೋಡಿರಿ, ಆ ಡಬಲ್ ಬಾಂಡ್ ಅರೋಮ್ಯಾಟಿಸಿಟಿ ಒಳಗಡೆ ಕನ್ಸಿಡರ್ ಆಗೋದಿಲ್ಲ. ಅದು ಕನ್ಸಿಡರ್ ಆಗಲಿಲ್ಲ ಅಂತ ಅಂದ್ಕೊಳ್ರಿ, ಅವಾಗ 2 4 6 8 10 12 14 ಎಲೆಕ್ಟ್ರಾನ್ಸ್ಗಳು ಆಗ್ತವೆ ರೀ. ಅಂದರೆ ಟೋಟಲ್ ನಂಬರ್ 16 ಆಗುತ್ತೆ. ಬಟ್ ಆ ಇಂಟರ್ನಲ್ ಡಬಲ್ ಬಾಂಡ್ ಅಂತ ಏನಿದೆ ನೋಡಿರಿ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಈ ಫೈರಿನ್ ಏನಿದೆ ಅಲ್ಲ ಅದು ಅರೋಮ್ಯಾಟಿಕ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡಿರಿ, ಈಗ ಇದು ಫೈರಿನ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ 4 ಡಬಲ್ ಬಾಂಡ್ ಇದೆ. ಸೊ 1 2 3 4. ಸೊ 4 ಡಬಲ್ ಬಾಂಡ್ ಅಂದರೆ 4 ಬೆಂಜಿನ್ ರಿಂಗ್ ಏನೋ ಇದೆ ರೀ, ಜೊತೆಗೆ ಒಂದು ಎಕ್ಸ್ಟ್ರಾ ಬೆಂಜಿನ್ ರಿಂಗ್ ಅಟ್ಯಾಚ್ ಆಗಿದೆ. ಅದಕ್ಕೋಸ್ಕರ ನಾವು ಇದನ್ನು ಏನಂತ ಓದ್ತೀವಿ ಅಂದ್ರೆ ಸೊ ಬೆಂಜಾ ಎ ಫೈರಿನ್ ಅಂತಂದೆ. ನೋಡಿರಿ, ಈ ಒಂದು ಕೇಸ್ ಒಳಗಡೆ ಒಂದು ಡಬಲ್ ಬಾಂಡ್ ಏನಿದೆ ನೋಡಿರಿ, ಇಂಟರ್ನಲ್ ಡಬಲ್ ಬಾಂಡ್, ಅದನ್ನ ಬಿಟ್ಬಿಡ್ತೀವಿ. ಸೊ ಬಿಟ್ವಿ ಅಂತ ಅಂದ್ಕೊಳ್ರಿ, ಅವಾಗ ಇದರಲ್ಲಿ ಟೋಟಲ್ 20 ಆಗುತ್ತೆ ರೀ, ರೈಟ್. 20 ಟೋಟಲ್. ಬಟ್ ಅದರಲ್ಲಿ ಒಂದು ಡಬಲ್ ಬಾಂಡ್ನ ಬಿಡ್ತೀವಿ ಅಂದರೆ 18 ಆಗುತ್ತೆ. 18 ಅಂತ ಇತ್ತು ಅಂತ ಅಂದ್ಕೊಡ್ರೆ ದೆನ್ ಇಟ್ ಈಸ್ ಅಗೇನ್ ಅರೋಮ್ಯಾಟಿಕ್ ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಸಮ್ ಎಕ್ಸಾಂಪಲ್ಸ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಆ್ಯಕ್ಚುಲಿ ನೋಡಿರಿ, ಇದೇನು ಕಾನ್ಸೆಪ್ಟ್ ಏನಿದೆ ಅಲ್ಲ ಅದು ಬೇರೆ ಚಾಪ್ಟರಲ್ಲಿ ಬರಬೇಕಾಗಿತ್ತು. ಬಟ್ ನ್ಯಾಪ್ತಲಿನ್ ಬಗ್ಗೆ ಇಲ್ಲಿ ಒಂದು ಸ್ವಲ್ಪ ಬ್ರೀಫಾಗಿ ಇಂಟ್ರೊಡಕ್ಷನ್ ನಾವು ಹೇಳ್ತಾ ಇದ್ದೀವಿ. ಸೊ ಈಗ ನಾವು ನಂಬರಿಂಗ್ ಮಾಡ್ತಾ ಇದ್ವಿ ಅಂತ ಅಂದ್ಕೊಳ್ರಿ ನ್ಯಾಪ್ತಲಿನಲ್ಲಿ. ಸೊ 1 ಈ ಕಡೆ ಅಂತ ಸ್ಟಾರ್ಟ್ ಮಾಡ್ತೀವಿ. 1 2 3 ನೋಡಿರಿ 1. ಸೊ ಯು ಕ್ಯಾನ್ ಸಿ ದಿಸ್ ಒನ್. 1 1 2 3 4 5 6 7 8 ಅಂತಂದ್ರೆ, ರೈಟ್. ಸೊ ಈಗ ನಾನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗಳನ್ನು ಮಾಡಿದೆ ಅಂತ ಅಂದ್ಕೊಳ್ರಿ, ಅದು ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್ ಏನಿದೆ ಅಲ್ಲ ಅದು ಡೈರೆಕ್ಟಾಗಿ 1ನೇ ಪೊಸಿಷನ್ಗೆ ಹೋಗುತ್ತೆ. ಅಂದರೆ ಇಲ್ಲಿ ಅಥವಾ ಅಲ್ಲಿ ಬರೋದಿಲ್ಲ, ಅದು
ಸೊ ಯು ಕ್ಯಾನ್ ಸಿ ದಿಸ್ ಒನ್ ಆಂಥ್ರಸೀನ್ ಅಂತಂದು. ಈಗ 3 ಫ್ಯೂಸ್ಡ್ ರಿಂಗ್ಗಳು ಇದ್ವು ಅಂತ ಅಂದ್ಕೊಳ್ರಿ. ಅವಾಗ ಸೊ ನಂಬರಿಂಗ್ನ ಈ ಥರ ಮಾಡ್ತೀವಿ ನೋಡಿರಿ, 1 2 3 4, ಈ ಮಿಡಲ್ ರಿಂಗ್ನ ಬಿಡಬೇಕು, 5 6 7 8, ನೆಕ್ಸ್ಟ್ ಡೈರೆಕ್ಟಾಗಿ 9, ಅದರ ನಂತರ 10 ಅಂತಂದು. ಸೊ ಈಗ ನಾನು ಯಾವ್ದಾರ ಒಂದು ಎಡಿಷನ್ ರಿಯಾಕ್ಷನ್ಗಳನ್ನು ನಾವು ಮಾಡ್ತಾ ಇದ್ವಿ ಅಂತ ಅಂದ್ಕೊಳ್ರಿ. ಅವಾಗ ಸೊ 9 ಮತ್ತು 10 ಪೊಸಿಷನ್ಗೆ ಹೋಗುತ್ತೆ. ಅದೇ ಕಾರಣಕ್ಕೋಸ್ಕರ ನಾವು ಡೀಲ್ಸ್ ಆರ್ಡರ್ ರಿಯಾಕ್ಷನ್ನ ನಾವು ಮಾಡ್ತಾ ಇದ್ವಿ ಅಂತ ಅಂದ್ಕೊಳ್ರಿ. ಸೊ ವಿ ಗೋಯಿಂಗ್ ಟು ಗೆಟ್ ಎ ಎಡಿಷನ್ ಪ್ರಾಡಕ್ಟ್ ಎಟ್ 9 ಆ್ಯಂಡ್ 10 ಅಂತಂದು, ರೈಟ್. ನೋಡಿರಿ, ನಾವು ಇದರಿಂದ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ತಿಳಿಯುತ್ತೆ. ಸೊ ಅದೇನಂದ್ರೆ, ಸೊ ಇನ್ ಜನರಲ್ ಆಗಿ, ರೈಟ್, ಇನ್ ಜನರಲ್ ಆಗಿ ಮಾಲಿಕ್ಯೂಲ್ಸ್ ವಿತ್ 2 or more ಫ್ಯೂಸ್ಡ್ ರಿಂಗ್ಸ್ ಆರ್ ಅರೋಮ್ಯಾಟಿಕ್ ಅಂತಂದು. ನೋಡಿರಿ, ಇಲ್ಲಿ ನೋಡ್ಬೋದು ನೀವು. ಸೊ ಫೈರಲಿನ್, ರೈಟ್, ಡೈಬೆಂಚಾ, ಸೊ A1 ಪೈರಿನ್, ಸೊ ಪೆಂಟಾಸಿನ್, ಕೊರೋಸಿನ್, ಇವೆಲ್ಲ ಏನಾಗ್ತಾವೆ ಅಂದರೆ ಅವು ಮೀನ್ಸ್ ಅರೋಮೆಟಿಕ್ ಅಂತ, ಅರೋಮೆಟಿಕ್ ನೇಚರ್ನ ತೋರಿಸ್ತಾವೆ ಅಂತಂದು, ರೈಟ್. ಸೊ ಈಗ ನೋಡ್ರಿ, ಈಗ ಕೆಲವೊಂದು ನಾನ್ ಬೆಂಜಿನಾಯ್ಡ್ ಕಂಪೌಂಡ್ಸ್ ಅಂತಂದು, ಈಗ ಬೆಂಜಿನ್ ಥರ ಇರೋವು ಬೇರೆ, ನಾನ್ ಬೆಂಜಿನಾಯ್ಡ್ ಅಂತಂದು. ಎಕ್ಸಾಂಪಲ್ ಬ್ಯೂಟಾಲಿನ್ ಅಂತಂದು, ರೈಟ್. ಸೊ ಇದು ಬ್ಯೂಟಾಲಿನ್ ಒಳಗಡೆ ನೋಡಿರಿ, ಇಟ್ ಲುಕ್ ಲೈಕ್ ಅ ಬೆಂಜಿನ್ ಬಟ್ ಇಟ್ ಇಸ್ ನಾಟ್ ಬೆಂಜಿನ್. ಸೊ 4n + 2p ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಈಸ್ ಎ ಅರೋಮ್ಯಾಟಿಕ್ ಅಂತಂದು. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ಇದ್ರ ಹೆಸರು ಏನಂದ್ರೆ ಅಜುಲಿನ್ ಅಂತಂದು. ನೋಡಿರಿ, ವೆರಿ ಫೇಮಸ್ ಎಕ್ಸಾಂಪಲ್, ಮೀನ್ಸ್ ಮೋರ್ ಆಫನ್ ದೇ ವಿಲ್ ಆಸ್ಕ್ ದಿಸ್ ಒನ್ ಇನ್ ಎಕ್ಸಾಮ್ ಅಂತಂದು. ಈ ಅಜುಲಿನ್ ಒಳಗಡೆ ಏನಾಗುತ್ತೆ ಅಂದ್ರೆ, ಸೊ ಈಗ ನಾನು ನ್ಯಾಪ್ತಲಿನ್ ತೊಗೊಂಡೆ ಅಂತ ಅಂದ್ಕೊಳ್ರಿ. ನ್ಯಾಪ್ತಲಿನ್ ಒಳಗಡೆ 6 + 6 ಒಂದು ರಿಂಗ್ ಇರ್ತೈತಿ. ಬಟ್ ಈ ಅಜುಲಿನ್ ಒಳಗಡೆ ಏನಾಗಿರ್ತೈತೆ ಅಂದ್ರೆ, ಒಂದು 5 ಮೆಂಬರ್ಡ್ ರಿಂಗ್ ಇರ್ತೈತಿ, ಇನ್ನೊಂದು 7 ಮೆಂಬರ್ಡ್ ರಿಂಗ್ ಇರ್ತೈತಿ ರೀ. ಸೊ ಈ ಥರ 5 ಮೆಂಬರ್ಡ್ ರಿಂಗ್ + 7 ಮೆಂಬರ್ಡ್ ರಿಂಗ್ ಇತ್ತು ಅಂತ ಅಂದ್ಕೊಡ್ರಿ, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅಜುಲಿನ್ ಅಂತಂದು. ನೋಡಿರಿ, ಅಜುಲಿನ್ ಒಳಗಡೆ ಏನಾಗುತ್ತೆ ಅಂದ್ರೆ, ಸೊ ಇದರಲ್ಲಿರುವಂಥ ಒಂದು ಎಲೆಕ್ಟ್ರಾನ್, ಅಂದರೆ ಇಲ್ಲಿ ಒಂದು ಡಬಲ್ ಬಾಂಡ್ ಏನಿರ್ತೈತೆ ನೋಡಿರಿ, ಆ ಡಬಲ್ ಬಾಂಡ್ ಸೊ ಒಂದು ಕಡೆ ಶಿಫ್ಟ್ ಆಗುತ್ತೆ ರೀ. ಒಂದು ಕಡೆ ಶಿಫ್ಟ್ ಆಯ್ತು ಅಂದ್ರೆ ಅಲ್ಲಿ ಒಂದು ರಿಂಗ್ ಮೇಲ್ಗಡೆ ಮೈನಸ್ ಚಾರ್ಜ್ ಬರುತ್ತೆ, ಇನ್ನೊಂದ್ರ ಮೇಲ್ಗಡೆ ಪ್ಲಸ್ ಚಾರ್ಜ್ ಬರುತ್ತೆ. ಅವಾಗ ಒಂದು ಮೈನಸ್ ಒಂದು ಪ್ಲಸ್ ಅಂದ್ರೆ ಲಾರ್ಜ್ ಡೈಪೋಲ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಟೇಕ್ಸ್ ಪ್ಲೇಸ್ ಇನ್ 5 ಮೆಂಬರ್ಡ್ ರಿಂಗ್ ಅಂತಂದು. ಅದೇ ನಾನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಮಾಡಿದ್ವಿ ಅಂತ ಅಂದ್ಕೊಡ್ರಿ, ಅಂಥ ಟೈಮ್ನಾಗ ಅದು ಸೊ ಅದು 7 ಮೆಂಬರ್ಡ್ ರಿಂಗಿಗೆ ಹೋಗುತ್ತೆ, ರೈಟ್. ಸೊ ಲೈಕ್ ದಿಸ್ ಮೀನ್ಸ್ ಇಲ್ಲಿ ನಾನು ಏನು ಹೇಳ್ತೀನಿ ಅಂದ್ರೆ, ಓವರಾಲ್ ಆಗಿ ನೀವು ಡಬಲ್ ಬಾಂಡ್ಗಳನ್ನು ಕೌಂಟ್ ಮಾಡಿದ್ರಿ ಅಂತ ಅಂದ್ಕೊಳ್ರಿ. ಸೊ ದ್ಯಾಟ್ ವಿಲ್ ಲೀಡ್ಸ್ ಟು 10 pi ಎಲೆಕ್ಟ್ರಾನ್ಸ್ ಅಂತಂದರೆ. ಈಗ 10 pi ಎಲೆಕ್ಟ್ರಾನ್ಸ್ ಪ್ಲಸ್ ಸೈಕ್ಲಿಕ್ ಪ್ಲಸ್ ಪ್ಲೇನರ್ ಇತ್ತು ಅಂತ ಅಂದ್ಕೊಳ್ರಿ, ದೆನ್ ಇಟ್ ಮಸ್ಟ್ ಬಿ ಅರೋಮ್ಯಾಟಿಕ್ ಅಂತಂದು. ಸೊ ಯು ಕ್ಯಾನ್ ಕನ್ಸಿಡರ್ ಸಮ್ ರಿಯಾಕ್ಷನ್ಸ್ ರಿಲೇಟೆಡ್ ಟು ದಿಸ್ ಒನ್. ನೋಡಿರಿ, ರಿಯಾಕ್ಷನ್ಸ್ ಸಹಿತ ನೀವು ನೋಡ್ಬೋದು. ಸೊ ಲೆಟ್ ಅಸ್ ಕನ್ಸಿಡರ್ ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸ್. ನೋಡಿರಿ, ಕೆಲವೊಂದು ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸ್ಗಳಿದಾವೆ. ನೋಡಿರಿ, ಈಗ ನಮ್ಮದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ನಲ್ಲಿ ಹೆಟ್ರೋಸೈಕ್ಲಿಕ್ಸ್ ಅಂತ ಸಪ್ರೇಟ್ ಚಾಪ್ಟರ್ ಇದೆ, ಬಟ್ ಅದ್ರ ಸಹಿತ ನಾವಿಲ್ಲಿ ಕೆಲವೊಂದನ್ನ ಸ್ಟಡಿ ಮಾಡ್ತೀವಿ ಅಂತಂದು. ನೋಡಿರಿ, ಮೀನ್ಸ್ ಫೈರಾಲ್, ರೈಟ್. ಸೊ ಫೈರಾಲ್ ಇದರಲ್ಲಿ ಏನಾಗುತ್ತೆ ಅಂದ್ರೆ, ನೈಟ್ರೋಜನ್ ಕಂಟೈನ್ ಲೋನ್ ಪೇರ್, ರೈಟ್. ನೈಟ್ರೋಜನ್ ಕಂಟೈನ್ ಲೋನ್ ಪೇರ್. ನೋಡಿರಿ, ಯು ಕ್ಯಾನ್ ಸಿ ದಿಸ್ ಒನ್. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂದ್ರೆ, ನೋಡಿರಿ, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಏನಿರ್ತಾವೆ ನೋಡಿರಿ, ಅವು ಪೈ ಸಿಸ್ಟಮ್ ಒಳಗಡೆ ಇನ್ವಾಲ್ವ್ ಆಗಿರ್ತವೆ. ಅದಕ್ಕೋಸ್ಕರ 4n + 2p ಎಲೆಕ್ಟ್ರಾನ್ಸ್. ನೋಡಿರಿ, 2 4 6 ಅಂದರೆ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಆದವು? 6 pi ಎಲೆಕ್ಟ್ರಾನ್ಸ್ ಆದವು. 6 pi ಎಲೆಕ್ಟ್ರಾನ್ಸ್ ಅಂದರೆ ಇಟ್ ಈಸ್ ಅರೋಮ್ಯಾಟಿಕ್ ಅಂತಂದು. ಇಲ್ಲಿ ನೈಟ್ರೋಜನ್ ಮೇಲ್ಗಡೆ ಇರುವಂಥ ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪೈ ಸಿಸ್ಟಮ್ ಒಳಗಡೆ ಇನ್ವಾಲ್ವ್ ಆಗಿದ್ದಕ್ಕೋಸ್ಕರ ಇಟ್ ಈಸ್ ಎ ನಾನ್ ಬೇಸಿಕ್ ಅಂತ ಕನ್ಸಿಡರ್ ಆಗುತ್ತೆ. ಅದೇ ನೀವು ಪಿರಿಡಿನ್ ಕನ್ಸಿಡರ್ ಮಾಡಿದ್ರಿ ಅಂತ ಅಂದ್ಕೊಳ್ರಿ. ಸೊ ಪಿರಿಡಿನ್ ಮೇಲ್ಗಡೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದಾವೆ, ಬಟ್ ಅದನ್ನು ಬಿಟ್ಟು ಸಹಿತ ಈ ಪಿರಿಡಿನ್ ಮಾಲಿಕ್ಯೂಲ್ನಲ್ಲಿ 6 pi ಎಲೆಕ್ಟ್ರಾನ್ಸ್ ಇದಾವೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಈಸ್ ಎ ಅರೋಮ್ಯಾಟಿಕ್ ಆ್ಯಂಡ್ ನೈಟ್ರೋಜನ್ ಈಸ್ ಬೇಸಿಕ್ ಅಂತಂದು. ಸೊ ಲೆಟ್ ಅಸ್ ಕನ್ಸಿಡರ್ ಪಿರಿಮಿಡಿನ್ ಅಂತಂದು. ನೋಡಿರಿ, ಪಿರಿಮಿಡಿನ್ ನೋಡಿದ್ರಿ ಅಂತ ಅಂದ್ಕೊಳ್ರಿ. ಸೊ ಇದರಲ್ಲಿರುವಂಥ 2 ನೈಟ್ರೋಜನ್ ಅದಾವು. ಆ 2ರಲ್ಲಿರುವಂಥ ನೈಟ್ರೋಜನ್ದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳನ್ನು ನಾವು ಮೀನ್ಸ್ ಪೈ ಸಿಸ್ಟಮ್ ಒಳಗಡೆ ಯೂಸ್ ಮಾಡಲ್ಲ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಸೊ ಬೋತ್ ದಿ ನೈಟ್ರೋಜನ್ಸ್ ಆರ್ ಬೇಸಿಕ್ ಆ್ಯಂಡ್ ಸ್ಟಿಲ್ ದಿಸ್ ಕಂಪೌಂಡ್ ಇಸ್ ಎ ಅರೋಮ್ಯಾಟಿಕ್ ಅಂತಂದು. ಈ ಕಂಪೌಂಡು ಸಹಿತ ಅರೋಮ್ಯಾಟಿಕ್ ಇದೆ ರೀ. ಜೊತೆಗೆ 2 ನೈಟ್ರೋಜನ್ಸ್ ಸಹಿತ ಏನಾಗ್ತಾವೆ ಅಂದ್ರೆ ಅವು ಮೀನ್ಸ್ ಬೇಸಿಕ್ ಆಗಿರುತ್ತೆ ಅಂತಂದು, ರೈಟ್. ನೋಡಿರಿ, ಈಗ ಟ್ರೈಅಜೈನ್ ಅಂತಂದು ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ಇದಕ್ಕೆ ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ಈ ಒಂದು ಕೇಸ್ ಒಳಗಡೆ ಏನಾಗ್ತದೆ ಅಂದ್ರೆ 2 4 6 ಎಲೆಕ್ಟ್ರಾನ್ಸ್ಗಳಿದಾವೆ ಅಂದರೆ 6 pi ಎಲೆಕ್ಟ್ರಾನ್ಸ್ ಇದೆ. ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಎ ಅರೋಮ್ಯಾಟಿಕ್ ಅಂತಂದು. ಸೊ ಲೆಟ್ಸ್ ಕನ್ಸಿಡರ್ ಸಮ್ ಮೋರ್ ಎಕ್ಸಾಂಪಲ್ಸ್. ನೋಡಿರಿ, ಇಮಿಡಾಝೋಲ್ ಅಂತಂದು. ನೋಡಿರಿ, ಇಮಿಡಾಝೋಲ್ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ, ಸೊ 5 ಮೆಂಬರ್ಡ್ ರಿಂಗ್ ಇದೆ. 5 ಮೆಂಬರ್ಡ್ ಅಂದರೆ ಪೈರಾಲ್ ಟೈಪ್ ಇದೆ ರೀ. ಇದು ಮೀನ್ಸ್ 5 ಮೆಂಬರ್ಡ್ ರಿಂಗ್ ಇದೆ.
ಜೊತೆಗೆ ಇನ್ನೊಂದು ನೈಟ್ರೋಜನ್ ಇದೆ ರೀ, ರೈಟ್. ಸೊ ಇಲ್ಲೇನಾಗುತ್ತೆ ಅಂದ್ರೆ ಇಲ್ಲಿ 2 ಪೈ ಎಲೆಕ್ಟ್ರಾನ್ಸ್, ಇಲ್ಲಿರುವಂಥ ನೈಟ್ರೋಜನ್ ಏನಿದೆಯಲ್ಲ, ಸೊ ದ್ಯಾಟ್ ವಿಲ್ ಆ್ಯಕ್ಟ್ಸ್ ಆ್ಯಸ್ ಎ ಪೈರಾಲ್ ಟೈಪ್ ಆಫ್ ರಿಂಗ್ ಅಂತಂದು. ಅಂದ್ರೆ ಒಂದು ನೈಟ್ರೋಜನ್ನು ಬೇಸಿಕ್ ಇರ್ತೈತಿ, ಇನ್ನೊಂದು ನೈಟ್ರೋಜನ್ ಏನಿದೆಯಲ್ಲ ಅದು ನಾನ್ ಬೇಸಿಕ್ ಇರುತ್ತೆ ರೀ. ಈಗ ನಾವು ನಂಬರಿಂಗ್ ಕೊಡೋ ಟೈಮ್ನಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, 1 2 3 4 5 ಅಂತಂದು. ಸೊ ಅಂಥ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ನೈಟ್ರೋಜನ್ ನಂಬರ್ 1 ಈಸ್ ನಾನ್ ಬೇಸಿಕ್, ಬಟ್ ನೈಟ್ರೋಜನ್ ನಂಬರ್ 3 ಈಸ್ ಎ ಬೇಸಿಕ್ ಅಂತಂದು, ರೈಟ್. ನೋಡಿರಿ, ನಾವು ನೆಕ್ಸ್ಟ್ ಇನ್ನೊಂದು ಕಂಪೌಂಡ್ ಇದೆ, ಅದು ಯಾವುದು ಅಂದ್ರೆ ಬೆಂಜಿಮಿಡಾಜೋಲ್ ಅಂತಂದು. ಸೊ ಇಮಿಡಾಜೋಲ್ ಪ್ಲಸ್ ಬೆಂಜಿನ್, ಸೊ ಬೆಂಜಿಮಿಡಾಜೋಲ್ ಅಂತ ಆಗುತ್ತೆ. ನೋಡಿರಿ, N1 ಒಳಗಡೆ ಲೋನ್ ಪೇರ್ ಯೂಸ್ ಆಗಿರುತ್ತೆ, ಬಟ್ N3 ಒಳಗಡೆ ಲೋನ್ ಪೇರ್ ಆಗಿರೋದಿಲ್ಲ. ಬಟ್ ಟೋಟಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ಗಳನ್ನ ನಾವು ಕೌಂಟ್ ಮಾಡಿದ್ವಿ ಅಂತ ಅಂದ್ಕೊಂಡ್ರೆ ಅದು 10 ಪೈ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಈಸ್ ಎ ಅರೋಮ್ಯಾಟಿಕ್ ಅಂತಂದು. ನೋಡಿರಿ, ಇನ್ನೊಂದು ಕಂಪೌಂಡ್ ಇದೆ, ಇದ್ರ ಹೆಸರು ಏನಂದ್ರೆ ಕ್ವಿನೋಲಿನ್ ಅಂತಂದು. ಅಂದ್ರೆ ಬೆಂಜಿನ್ ರಿಂಗ್ ಪ್ಲಸ್ ಪೆರಿಡಿನ್ ಅಂತಂದು, ರೈಟ್. ಸೊ ಪೆರಿಡಿನ್ ಟೈಪ್ ಆಫ್ ಕಂಪೌಂಡ್ ಇದೆ ರೀ. ಸೊ ಈ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ, ಸೊ 10 ಪೈ ಎಲೆಕ್ಟ್ರಾನ್ಸ್ ಇದೆ, ಅರೋಮ್ಯಾಟಿಕ್ ಇದೆ, ಬಟ್ ನೈಟ್ರೋಜನ್ ಈಸ್ ಆಲ್ಸೋ ಬೇಸಿಕ್ ಅಂತಂದು. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. So you can see this one. So we have one more example. So in this particular case, total number of pi electrons ನಾವು ಕೌಂಟ್ ಮಾಡಿದ್ವಿ ಅಂತ ಅನ್ಕೊಟ್ರೆ ಅದು 10 pi electrons ಆಗುತ್ತೆ. ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಎ ಅರೋಮ್ಯಾಟಿಕ್ ಅಂತಂದು. ಬಟ್ ನೈಟ್ರೋಜನ್ ಈಸ್ ಎ ನಾನ್ ಬೇಸಿಕ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಸೊ ಸೇಮ್ ಎಕ್ಸಾಂಪಲ್ ಐ ಥಿಂಕ್ ಸೊ ಇಟ್ ಇಸ್ ನೋ, ಬೇರೆ ಎಕ್ಸಾಂಪಲ್ ಇದೆ ಇಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲೊಂದು ನೈಟ್ರೋಜನ್ ಇದೆ, ಇಲ್ಲೊಂದು ನೈಟ್ರೋಜನ್ ಇದೆ, ಇಲ್ಲೊಂದು ನೈಟ್ರೋಜನ್ ಇದೆ, ಇಲ್ಲೊಂದು ನೈಟ್ರೋಜನ್ ಇದೆ. ನೋಡ್ರಿ, N1 ಲೋನ್ ಪೇರ್ ಈಸ್ ಯೂಸ್ಡ್, ಆಲ್ ಅದರ್ ನೈಟ್ರೋಜನ್ಸ್ ಆರ್ ಬೇಸಿಕ್ ಅಂತಂದು. ಸೊ ಬಟ್ ಇಲ್ಲಿ ಟೋಟಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಕೌಂಟ್ ಮಾಡಿದೆ ಅಂದರೆ 10 ಪೈ ಎಲೆಕ್ಟ್ರಾನ್ಸ್ ಆಗುತ್ತೆ. ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಎ ಅರೋಮ್ಯಾಟಿಕ್ ಅಂತಂದು. ಸೊ ನಾವು ಬೇರೆ ಟೈಪ್ ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸ್ಗಳು ಇರ್ತವೆ. ಸೊ ಈಗ ನಾವು ಅದ್ರ ಬಗ್ಗೆನೂ ಸಹಿತ ನಾವು ಈಗ ಸ್ಟಡಿ ಮಾಡಿದ್ರೆ ಆಯಿತು. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಫ್ಯೂರಾನ್ ಕಂಟೇನ್ಸ್ 6 pi electrons. So it is aromatic. So thiophene ಅಂತಂದು. So sulfur lone pairs are used. So but still it contains 6 pi electrons and it is a aromatic ಅಂತಂದು. ಸೊ ಈಗ ನಾನು ಥಯಾಜೋಲ್ ತಗೊಂಡೆ ಅಂತ ಅಂದ್ಕೊಳ್ರಿ. ಥಯ ಅಂದ್ರೆ ಸಲ್ಫರ್, ಅಜೋ ಅಂದ್ರೆ ನೈಟ್ರೋಜನ್, ಥಯಾಜೋಲ್ ಅಂತಂದು. ಸೊ ಸಲ್ಫರ್ ಲೋನ್ ಪೇರ್ಸ್ ಆರ್ ಯೂಸ್ಡ್, ಬಟ್ ನೈಟ್ರೋಜನ್ ಲೋನ್ ಪೇರ್ಸ್ ಆರ್ ನಾಟ್ ಯೂಸ್ಡ್. ಇಟ್ಸ್ ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಅ ಬೇಸಿಕ್ and also it is a aromatic ಅಂತಂದು. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಬೆಂಜೋಫ್ಯೂರಾನ್ ಅಂತಂದು. ಬೆಂಜೋಫ್ಯೂರಾನ್ ಕೇಸ್ ಒಳಗಡೆ ಏನಾಗುತ್ತೆ ಅಂದರೆ ಒಂದು ಬೆಂಜಿನ್ ರಿಂಗ್ ಪ್ಲಸ್ ಒಂದು ಫ್ಯೂರಾನ್ ಅದು ಸಹಿತ ಇದೆ ರೀ. ಸೊ ಇಲ್ಲಿ 10 ಪೈ ಎಲೆಕ್ಟ್ರಾನ್ಸ್ ಇದೆ, ಅದಕ್ಕೋಸ್ಕರ ಇದೇನಾಗುತ್ತೆ ಅಂದ್ರೆ ಅರೋಮ್ಯಾಟಿಕ್ ಅಂತ ಆಗುತ್ತೆ. ಸೊ ವಿ ಹ್ಯಾವ್ ಒನ್ ಮೋರ್ ಕಾನ್ಸೆಪ್ಟ್, ನಮ್ಮ ಹತ್ರ ಇನ್ನೊಂದು ಕಾನ್ಸೆಪ್ಟ್ ಇದೆ ರೀ, ಅದ್ರ ಹೆಸರು ಏನಂದ್ರೆ ಹೋಮೋ ಅರೋಮ್ಯಾಟಿಸಿಟಿ ಅಂತಂದೆ. ನೋಡ್ರಿ, ಹೋಮೋ ಅರೋಮ್ಯಾಟಿಸಿಟಿ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ನಮ್ಮ ಹತ್ರ ಒಂದು ಕಂಪೌಂಡ್ ಇರ್ತದೆ ರೀ, ಅದು ನಾನ್ ಅರೋಮ್ಯಾಟಿಕ್ ಇರುತ್ತೆ. ಬಟ್ ಅದರಲ್ಲಿರುವಂಥ ಒಂದು ಪರ್ಟಿಕ್ಯುಲರ್ ಕಾರ್ಬನ್ ಐಟಮ್ ಅಂದರೆ sp3 ಕಾರ್ಬನ್ ಐಟಮ್ನ ಪುಷ್ ಮಾಡಿಬಿಟ್ಟು ಸೈಡಿಗೆ ದಬ್ಬಿ ಅಲ್ಲಿ ಅರೋಮ್ಯಾಟಿಸಿಟಿ ಆಗ್ತಾ ಇತ್ತಂದ್ರೆ ಅದಕ್ಕೆ ನಾವು ಹೋಮೋ ಅರೋಮ್ಯಾಟಿಸಿಟಿ ಅಂತ ಕರಿತೀವಿ ರೀ. ಅಂದರೆ ಅರೋಮ್ಯಾಟೈಸ್ಡ್ ಬೈ ಪಾಸಿಂಗ್ sp3 ಕಾರ್ಬನ್ ಅಂತಂದು. sp3 ಕಾರ್ಬನ್ನ ನಾವು ಪಾಸ್ ಮಾಡಿ ನಾವು ಮುಂದೆ ಹೋದ್ವಿ ಅಂದ್ರೆ ಅದಕ್ಕೆ ಹೋಮೋ ಅರೋಮ್ಯಾಟಿಸಿಟಿ ಅಂತ ಕರಿತೀವಿ. ಸೊ ಯು ಕ್ಯಾನ್ ಸಿ ದಿಸ್ ಒನ್, C8H9 ಪ್ಲಸ್ ಮೀನ್ಸು ಹೋಮೋಟ್ರೋಪೆಲಿನಿಯಮ್ ಕ್ಯಾಟಯನ್ ಅಂತ ಕರಿತೀವಿ ಇದಕ್ಕೆ, ರೈಟ್. ಇಲ್ಲಿ ಯು ಕ್ಯಾನ್ ಸಿ ದಿಸ್ ಒನ್.